ಈ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು? ಟೆಂಪರೇಚರ್ ತುಂಬ ಸೆನ್ಸಿಟಿವ್. ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆದರೆ ಫಿಟ್ಸ್ ಸಹ ಬರುತ್ತೆ ಲೆಸ್ ದನ್ 5 years ಆಫ್ ಮಕ್ಕಳಿಗೆ. ಈ ಸೀಸನ್ಸ್ ಅಲ್ಲಿ ತುಂಬಾ ಜನ ಮಕ್ಕಳು ಅಥವಾ ಎಲ್ಡರ್ಲಿನೇ ದೇ ಆರ್ ವೆರಿ ವಲ್ನರೇಬಲ್. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಎನ್ವಿರಾನ್ಮೆಂಟ್ ಅಲ್ಲಿ ಹೀಟ್ ಎಷ್ಟಿದೆ, ನಮ್ಮ ಬಾಡಿಲಿ ಅದರಿಂದ ಹೀಟ್ ಎಷ್ಟಾಗುತ್ತೆ, ಅದ್ರ ಮೇಲೆ ಹೀಟ್ ಸ್ಟ್ರೋಕ್ ಆಗೋ ಕಾರಣ. ಹೀಟ್ ಸ್ಟ್ರೋಕ್ ಆಯ್ತು ಅಂತ ಹೇಳಿದಾಗ ಆ ಪರ್ಸನ್ ಬಾಡಿ ಒಳಗಡೆ ಆಕ್ಚುಲಿ ಏನಾಗಿರುತ್ತೆ? ಹೊರಗಡೆ ಎಷ್ಟೇ ಹೀಟ್ ಇರಲಿ ಅಥವಾ ಹೊರಗಡೆ ಎಷ್ಟೇ ಕೋಲ್ಡ್ ಇರಲಿ, ನಮ್ಮ ಇನ್ನರ್ ಕೋರ್ ಟೆಂಪರೇಚರ್ ಶುಡ್ ಬಿ ಮೇಂಟೈನ್. ಈಗ ಕೋಲ್ಡ್ ವಾತಾವರಣದಲ್ಲಿ ಇದ್ದಾಗ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಅಥವಾ ಹೀಟಲ್ಲಿ ಇದ್ದಾಗ ಅದಕ್ಕೆ ಅಡ್ಜಸ್ಟ್ ಆಗೋ ಥರ. ನಿಮ್ಮ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಒಳಗಡೆ ಹೀಟ್ ಜನರೇಟ್ ಆದರೆ ಎಲ್ಲಿ ಹೋಗುತ್ತೆ? ಎಕ್ಸಾಸ್ಟ್ ಇರುತ್ತೆ, ಅದರಿಂದ ತಾನೇ ಹೋಗೋದು. ಅಲ್ಲಿ ಮುಟ್ಟು ನೋಡಿದೀರಾ ಟೆಂಪರೇಚರ್ ಎಷ್ಟಿರುತ್ತೆ? ಹೀಟ್ಗೆ ಹೀಟೇ ಚೇಂಜ್ ಆಗುತ್ತೆ, ಬಾಡಿ ಫುಲ್ಲು. ಕೋಲ್ಡೇ ಚೇಂಜ್ ಆಗುತ್ತೆ. ನಮ್ಮ ಬಾಡಿ ಹಂಗಲ್ಲ. ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ನಾವೇನು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀವಲ್ಲ, ಸೊ ಅದರಲ್ಲೂ ಸಹ ಹೀಟ್ ಲಾಸ್, ಹೀಟ್ ಕನ್ಸರ್ವೇಷನ್ಸ್. ಹಾಗಿದ್ರೆ ಹೀಟ್ ಸ್ಟ್ರೋಕ್ ಆದಾಗ ಆ ವ್ಯಕ್ತಿಗೆ ನೀರು ಕುಡಿಸಬಹುದಾ ಅಂತ? ಹೀಟ್ ಹೆಂಗ್ ಕನ್ಸರ್ವ್ ಮಾಡಬೇಕು ಅಥವಾ ಹೀಟ್ ಎಷ್ಟು ಆಚೆ ಕಳಿಸ್ಬೇಕು, ಸೊ ದಟ್ ನಮ್ಮ ಬಾಡಿ ಟೆಂಪರೇಚರ್ ಇಷ್ಟೇ ಉಳಿಬೇಕಾ? ಹೊರಗಡೆಯಿಂದ ಹೋದವರು ಸಮ್ಮರ್ ಹಾಲಿಡೇಸ್ಗೆ ಬೀಚಲ್ಲೋ ಆ ಪ್ರದೇಶದಲ್ಲೋ ಹೋದವ್ರಿಗೆ ತುಂಬ ಹೀಟ್ ಎಕ್ಸ್ಪೋಜರ್ಸು ಇದು ಎಲ್ಲ ಆದವ್ರಿಗೆ ಜಾಸ್ತಿ ಇದೆ. ತುಂಬ ಡ್ರೌಸಿ ಆಗೋದು, ಮಾತು ತೊದಲಾಗೋದು, ನಡೆಯೋದಕ್ಕೆ ಆಗಲ್ಲ, ಸೊ ಒಂಥರ ಅನ್ಕಾನ್ಷಿಯಸ್ ಥರ ಫಿಟ್ಸ್ ಬರ್ಬೋದು, ಕೋಮಾಗೂ ಸಹ ಹೋಗ್ಬೋದು. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಯಾರಿಗಾದ್ರೂ ಡಯಾಬಿಟೀಸ್ ಇತ್ತು ಅಥವಾ BP ಇತ್ತು ಅಥವಾ ಥೈರಾಯ್ಡ್ ಇಶ್ಯೂಸ್ ಇತ್ತು, ಈ ಥರದ ಹೆಲ್ತ್ ಕಂಡೀಷನ್ ಇದ್ದವರು ಹುಷಾರಾಗಿರ್ಬೇಕಾಗತ್ತಾ? ಸೊ ಸ್ಟ್ರೋಕ್ ಇಟ್ ಸೆಲ್ಫ್ ಲೈಕ್ ಡಿನೋಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಅಂತ. ಚಿಕ್ಕ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ತುಂಬ ವಯಸ್ಸಾದವ್ರಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸಮ್ಮರಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು. ನಮಗೆ ಈಗ ಚೇರಲ್ಲಿ ಕೂತಿದ್ದೀವಿ, ಇಲ್ಲಿ ಟೆಂಪ್ರೇಚರ್ ಹೆಚ್ಚಿದೆ, ನಮ್ಮ ಸ್ಕಿನ್ ಟಚ್ ಆಗಿದೆ, ಅಲ್ಲಿಂದ ಅಲ್ಲಿಗೆ ಕಂಡಕ್ಷನ್ ಆಗುತ್ತೆ. ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಹೆಚ್ಚಿದ್ರೆ ನಾವು ಎದ್ರೆ ಆಮೇಲೆ ನೋಡಿದ್ರೆ ಸೀಟೆಲ್ಲ ಬಿಸಿ ಇರುತ್ತೆ. ಐದರ್ ಡಿಸ್ಫಂಕ್ಷನ್ಸ್ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ಸ್ಕಿನ್ ಪ್ರಾಬ್ಲಮ್ಸು ಅಥವಾ ಸ್ವೆಟ್ ಗ್ಲ್ಯಾಂಡ್ಸು, ಹೈಪೋಥಾಲಮಸ್ ಏನಾದ್ರು ಪ್ರಾಬ್ಲಮ್ಸ್ ಎಲ್ಲ ಆದರೆ, ಈಗ ನೀವು ನಾರ್ತ್ ಕರ್ನಾಟಕ ಆಗೋಗ್ಬಿಟ್ಟು ಯಾದಗಿರಿ ಗುಲ್ಬರ್ಗ ಆಗೋದ್ರೆ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರು ಪೀಕ್ ಸಮ್ಮರ್ ಸೀಸನ್ಸಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಸಹ ಇರಬಹುದು. ಅದೇ ಆ ಮನುಷ್ಯನಿಗೆ ನೀವು ಕೋರ್ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿದಾಗ ಅವನಿಗೆ 37, 38 ಇರುತ್ತೆ. ದೆನ್ ಓನ್ಲಿ ಹಿ ಫಂಕ್ಷನ್ಸ್ ನಾರ್ಮಲ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸನ್ ಸ್ಟ್ರೋಕ್ ಅಥವಾ ಇದನ್ನು ನಾವು ಹೀಟ್ ಸ್ಟ್ರೋಕ್ ಅಂತ ಕೂಡ ಕರಿತೀವಿ. ಸೊ ಬೇಸಿಗೆ ಕಾಲದಲ್ಲಿ ಹೆಚ್ಚು ಜನರನ್ನು ಕಾಡುವಂಥ ಒಂದು ಕಂಡೀಷನ್ ಅಂತಲೇ ಹೇಳ್ಬೋದು. ನಮ್ಮ ಮೆದುಳಿನ ಜೊತೆಗೆ ದೇಹದ ಇತರೆ ಅಂಗಗಳಿಗೂ ಕೂಡ ಇದು ಎಫೆಕ್ಟನ್ನು ಮಾಡಬಹುದು. ಹಾಗಿದ್ರೆ ಈ ಹೀಟ್ ಸ್ಟ್ರೋಕ್ ಯಾಕಾಗುತ್ತೆ? ಸ್ಪೆಷಲಿ ನಾವು ಬೇಸಿಗೆ ಟೈಮಲ್ಲಿ ಅಥವಾ ಈ ಒಂದು ಸಮ್ಮರ್ ಟೈಮಲ್ಲಿ ಇದ್ರ ಬಗ್ಗೆ ಯಾಕೆ ಹೆಚ್ಚು ತಿಳ್ಕೊಬೇಕಾಗತ್ತೆ? ಸೊ ಈ ಟೈಮಲ್ಲಿ ಹೇಗೆ ನಾವು ಹೈಡ್ರೇಟ್ ಆಗಿ ಅಥವಾ ನಮ್ಮ ಬಾಡಿಯನ್ನು ಚೆನ್ನಾಗಿ ಇಟ್ಕೋಬೇಕು, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಂತ ಪದ್ಮನಾಭ, ಸೀನಿಯರ್ ಕನ್ಸಲ್ಟೆಂಟ್, ಇಂಟರ್ನಲ್ ಮೆಡಿಸಿನ್, ಡಯಾಬಿಟಲಾಜಿಸ್ಟ್, ಥೈರಾಯ್ಡ್ ಡಿಸಾರ್ಡರ್ ಅಂಡ್ ಒಬೆಸಿಟಿ ಸ್ಪೆಷಲಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್, ನಾಗರಬಾವಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಹೀಟ್ ಸ್ಟ್ರೋಕ್ ಅಥವಾ ನಾವು ಸನ್ ಸ್ಟ್ರೋಕ್ ಅಂತ ಕರೆಯುವಂಥದ್ದು, ಸೊ ನಾವು ಬೇಸಿಗೆ ಟೈಮಲ್ಲಿ ಈ ವಿಚಾರದ ಬಗ್ಗೆ ಹೆಚ್ಚು ಮಾತಾಡಬೇಕಾಗತ್ತೆ. ಸೊ ಈ ಟೈಮಲ್ಲಿ ಹೆಚ್ಚಾಗಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹಾಗಿದ್ರೆ ಮೊದಲನೇದಾಗಿ ಬೇಸಿಕ್ಕಿಂತ ನಾವು ಬರೋದಾದರೆ, ಈ ಸನ್ ಸ್ಟ್ರೋಕ್ ಅಥವಾ ಹೀಟ್ ಸ್ಟ್ರೋಕ್ ಅಂತ ಹೇಳಿದರೆ ಏನು? ಸಮ್ಮರ್ ಟೈಮಲ್ಲಿ ನಾವು ಇದ್ರ ಬಗ್ಗೆ ಯಾಕೆ ಹೆಚ್ಚು ತಿಳ್ಕೊಬೇಕಾಗತ್ತೆ ಅಂತ? ಹೀಟ್ ಸ್ಟ್ರೋಕ್ ಅಂತ ಹೇಳೋದು ಸಮ್ಮರಲ್ಲೇ ಆಗೋ ಕಾರಣ ನಾವು ಸಮ್ಮರಲ್ಲೇ ಮಾತಾಡಬೇಕಾಗತ್ತೆ. ಹಾಗಾದರೆ ಇದ್ರ ಬಗ್ಗೆ ಸಮ್ಮರಲ್ಲೇ ತಿಳ್ಕೊಳ್ಬೇಕಾಗತ್ತೆ. ಬಿಕಾಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಇದು ಎನ್ವಿರಾನ್ಮೆಂಟಲ್ಲಿ ಹೀಟ್ ಎಷ್ಟಿದೆ, ನಮ್ಮ ಬಾಡಿಲಿ ಅದರಿಂದ ಹೀಟ್ ಎಷ್ಟಾಗುತ್ತೆ, ಅದ್ರ ಮೇಲೆ ಹೀಟ್ ಸ್ಟ್ರೋಕ್ ಆಗೋ ಕಾರಣ. ಋತುಗೆ ಅನುಗುಣವಾಗಿ ಅದನ್ನ ನಾವು ವಿಂಟರ್ ಅಂಡ್ ರೈನಿ ಸೀಸನ್ಸ್ ಅಲ್ಲಿ ಮಾತಾಡೋ ಅವಶ್ಯಕತೆ ಬರಲ್ಲ. ಬಿಕಾಸ್ ವಿಂಟರಲ್ಲಿ ಜ್ವರ ಬರ್ಬೋದು, ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು. ನಾವು ಜ್ವರದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಹೀಟ್ ಎಕ್ಸಾಷನ್ ಆ್ಯಂಡ್ ಹೀಟ್ ಸ್ಟ್ರೋಕ್. ಅದು ನಮ್ಮ ಎನ್ವಿರಾನ್ಮೆಂಟಲ್ಲಿರೋ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗೋ ಕಾರಣ ಇದು ಸಮ್ಮರಲ್ಲೇ ಸಹಜವಾಗಿ ಬರೋದು. ಸಮ್ಮರಲ್ಲಿ ಸಹ ನಾವು ಮಾತಾಡಬೇಕಾಗತ್ತೆ. ಓಕೆ, ಹಾಗಿದ್ರೆ ಹೀಟ್ ಸ್ಟ್ರೋಕ್ ಅಂತ ಹೇಳಿದ್ರೆ ಏನು ಅಂತ, ಎಕ್ಸಾಕ್ಟ್ಲಿ ಏನಾಗುತ್ತೆ ಅನ್ನೋದು? ಸೊ ಹೀಟ್ ಸ್ಟ್ರೋಕ್ ಅಂದರೆ ಇಟ್ ಇಸ್ ಅನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಹೀಟ್ ಡ್ಯಾಮೇಜ್ ನಮ್ಮ ಬಾಡಿಗೆ. ಓಕೆ, ಒಂದು ಅದ್ರ ಕಂಟಿನ್ಯೂಸ್ ಸ್ಪೆಕ್ಟ್ರಮ್ ಅಲ್ಲಿ ಹೀಟ್ ನಮಗೆ ಇಂಜುರಿ, ಹೀಟ್ ಇಂಜುರಿ ಅಂತ ಏನೋ ಹೇಳ್ತೀವಲ್ಲ, ಅದರಲ್ಲಿ ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಈ ಹೀಟ್ ಸ್ಟ್ರೋಕ್ ಅನ್ನೋದು ಇಟ್ ಇಸ್ ಅನ್ ಎಕ್ಸ್ಟ್ರೀಮ್ ಫಾರ್ಮ್. ಸೊ ಪ್ರಾಬಬ್ಲಿ ನಾವು ಹೀಟ್ ಎಕ್ಸಾಷನ್ಸ್ ಅನ್ನೋದ್ರ ಬಗ್ಗೆ ಮಾತಾಡಿ ಆಮೇಲೆ ಹೀಟ್ ಸ್ಟ್ರೋಕ್ ಬಗ್ಗೆ ಮಾತಾಡಿದ್ರೆ ಭಾಳ ಒಳ್ಳೆಯದು. ಬಿಕಾಸ್
ನಮ್ಮಲ್ಲಿ ಬಾಡಿ ಟೆಂಪ್ರೇಚರ್ ಏನಿರುತ್ತೆ, ಸೊ ಜನರಲಿ ಒಂದು 36.6 ಇಂದ 37.2 ಡಿಗ್ರಿ ಸೆಲ್ಸಿಯಸ್, ಅಥವಾ ನಾವು ಅದನ್ನು ಫ್ಯಾರನ್ಹೀಟಿಗೆ ಟರ್ನ್ ಮಾಡ್ಬೇಕಂತ ಹೇಳಿದ್ರೆ 96.7 ಇಂದ ಒಂದು 99.9 ತನಕನೂ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಟೆಂಪ್ರೇಚರ್ ಲೈಕ್ 6 AM ಟೆಂಪ್ರೇಚರ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಡಿಮೆ ಇರುತ್ತೆ, ಮೇ ಬಿ 0.4 ಡಿಗ್ರೀಸ್ ಸೆಲ್ಸಿಯಸ್ ಅಥವಾ ದಟ್ ಈಸ್ ಈಕ್ವಲ್ ಟು 0.9 ಡಿಗ್ರಿ ಫ್ಯಾರನ್ಹೀಟ್. ಈವ್ನಿಂಗ್ ಲೈಕ್ 4 PM ಟೆಂಪ್ರೇಚರು ಅದನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ ವೇರಿಯಂಟ್ಸ್. ಓಕೆ. ಸೊ ಇದ್ರದ್ದು ಒಳಗಡೆ ಟೆಂಪ್ರೇಚರ್ಸ್ ಇದ್ದರೆ ಅದನ್ನು ನಾವು ಫೀವರ್ ಆಗಲಿ ಅಥವಾ ಹೀಟ್ ಸ್ಟ್ರೋಕ್ ಆಗಲಿ, ಹೀಟ್ ಎಕ್ಸಾಷನ್ಸ್ ಆಗಲಿ ಅಂತ ಹೇಳಲ್ಲ. ಸೊ 2 ಡಿಫ್ರೆನ್ಸ್ ಇದೆ. ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದಕ್ಕೆ ಫೀವರ್ ಅನ್ಬೋದು, ಅದನ್ನು ಹೈಪರ್ ಪೈರೆಕ್ಸಿಯಾ ಅಂತ ಹೇಳ್ತೀವಿ. ಅದು ಇಟ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ, ವೈರಸಸ್ಸು, ಬೇರೆ ಇನ್ಫೆಕ್ಷನ್ಸ್ ಆಗಿರಬಹುದು. ಅಂದ್ರೆ ಮಾಮೂಲಿ ಜ್ವರ ಬರಬಹುದು. ಅದೇ ಬಾಡಿ ಮುಟ್ ನೋಡಿದಾಗ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಅದು ಒಂದು ಹೈಪರ್ ಪೈರೆಕ್ಸಿಯಾ ಅಂತ ಹೇಳ್ತೀವಿ. ಹೈಪರ್ ಥರ್ಮಿಯಾ ಅಂತ ಹೇಳೋದು ಈ ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ ರಿಲೇಟೆಡ್. ಅದರಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಟೆಂಪ್ರೇಚರಲ್ಲಿ ಮತ್ತೆ ಏರ್ ಸರ್ಕ್ಯುಲೇಷನ್ಸಲ್ಲಿ ಪ್ಲಸ್ ಹ್ಯೂಮಿಡಿಫಿಕೇಶನ್ ಹೇಗಿರುತ್ತೆ ಅದ್ರ ಮೇಲೆ ನಮಗೆ ಬಾಡಿ ಟೆಂಪ್ರೇಚರ್ ಜಾಸ್ತಿಯಾಗಿ ತೊಂದರೆ ಆಗೋದನ್ನ ಹೀಟ್ ಎಕ್ಸಾಷನ್ ಅಥವಾ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆ ರೀತಿ. ಸೊ ಆ ಕಾರಣ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಎನಿ ಇನ್ಫೆಕ್ಷನ್ ಅಲ್ಲ. ಆ ಕಾರಣ ಬಿಕಾಸ್ ಬಾಡಿ ಟೆಂಪ್ರೇಚರ್ ಜಾಸ್ತಿ. ನಾನು ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸೀಸನ್ಸ್ ಅಲ್ಲಿ ತುಂಬಾ ಜನ ಮಕ್ಕಳು ಅಥವಾ ಎಲ್ಡರ್ಲಿನೇ ದೇ ಆರ್ ವೆರಿ ವಲ್ನರೇಬಲ್. ಜಾಸ್ತಿ ಈ ತರ ಪ್ರಾಬ್ಲಮ್ಸ್ ಆಗೋದು 70-75 ಡೆಬಿಲಿಟೇಟೆಡ್ ಪರ್ಸನ್ಸ್, ಎಕ್ಸ್ಟ್ರೀಮ್ ಏಜ್ ಕಂಡೀಷನ್ ಅಂತ ಹೇಳ್ಬೋದು. ಅಂದ್ರೆ ಸಣ್ಣ ಮಕ್ಕಳಿಗೆ ಮತ್ತೆ ತುಂಬಾ ವಯಸ್ಸಾದವರಿಗೆ ಅಂತ. ಅವ್ರಿಗೆಲ್ಲ ಈಗ ಹೀಟ್ ಜಾಸ್ತಿ ಆಯ್ತು ಅಂದ್ರೆ, ಟೆಂಪರೇಚರ್ ಬಾಡಿಲಿ ಜಾಸ್ತಿ ಆಯ್ತು ಅಂದ್ರೆ ನೀವು ಫಸ್ಟ್ ಥಿಂಕ್ ಮಾಡೋದು ಎಲ್ಲರೂ ಹೀಟ್ ಸ್ಟ್ರೋಕ್, ಹೀಟ್ ಎಕ್ಸಾಷನ್ ಅಂತ ಮಾಡಲ್ಲ. ಇನ್ಫೆಕ್ಷನ್, ಜ್ವರ ಬಂತು ಅಂತಾನೆ ಮಾಡೋದು. ಸೊ ತುಂಬಾ ಸಲ ಡಾಕ್ಟರ್ ಹತ್ರ ಹೋಗಿ ಸರಿಯಾಗಿ ಡಯಾಗ್ನೋಸಿಸ್ ಆಗಲಿಲ್ಲ ಅಂದರೆ ಬರೀ ಆಂಟಿಬಯೋಟಿಕ್ ಕೊಡೋದು, ಮನೆಗೆ ಕಳಿಸೋದು, ಇನ್ನೂ ಕಂಡೀಷನ್ ವರ್ಸನ್ ಆಗೋದು, ಇದೆಲ್ಲ ಆಗುತ್ತೆ. ಸೊ ಆ ಕಾರಣ ನಾವು ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗೋದು ಇಸ್ ಇಟ್ ಬಿಕಾಸ್ ಆಫ್ ಫೀವರ್ ಅಥವಾ ಹೀಟಿಂದನಾ? ನಾರ್ಮಲ್ ಟೆಂಪ್ರೇಚರ್ ಜಾಸ್ತಿ ವಾತಾವರಣದಲ್ಲಿ ಆಗುತ್ತಲ್ಲ, ಅದು ಹೀಟ್ ಎಕ್ಸಾಷನ್ ಅಥವಾ ಹೀಟ್ ಸ್ಟ್ರೋಕ್ ಅನ್ನೋದು ಡಿಫ್ರೆನ್ಸಸ್ ಮಾಡಬೇಕಾಗುತ್ತೆ. ಓಕೆ. ಹಾಗಿದ್ರೆ ಈಗ ನಾವು ಹೊರಗಡೆ ಹೋದಾಗ ಮಾತ್ರ ಈ ಹೀಟ್ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತಾ? ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ಈಗ ಬಿಲ್ಡಿಂಗಲ್ಲಿ ಒಳಗಡೆ ಕುತ್ಕೊಂಡು AC ರೂಮಲ್ಲಿ ಕುತ್ಕೊಂಡಿರೋರಿಗೆ ಇದ್ರೆ ಯಾವುದೇ ರೀತಿಯಾದಂತಹ ಒಂದು ರಿಸ್ಕ್ ಇರೋದಿಲ್ವಾ, ಹೇಗೆ ಅಂತ? ನಾವು ಬೇಸಿಕ್, ನಾನು ಪ್ರಾಬಬ್ಲಿ ಇನ್ನೂ ಮಾತಾಡಬೇಕು ಅಂತ ಹೇಳಿದ್ರೆ, ನಮ್ಮ ಬಾಡಿಲಿ ಒಂದು ಟೆಂಪ್ರೇಚರ್ ರೆಗ್ಯುಲೇಷನ್ಸ್ ಏನಿದೆ, ಥರ್ಮೋ ರೆಗ್ಯುಲೇಟರಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಸೆಂಟ್ರಲ್ ಆ್ಯಂಡ್ ಪೆರಿಫೆರಲಿ ಮಾನಿಟರ್ ಮಾಡ್ತೀವಿ. ಅಂದರೆ ಇಟ್ ಈಸ್ ಒಂಥರ ಇಟ್ಸ್ ಎ ಆಟೋಮ್ಯಾಟಿಕ್ ಆರ್ಗನ್ಸ್ ವೇರ್ ಇನ್ ದೇ ರೆಗ್ಯುಲೇಟ್ ದಿಸ್ ಬಾಡಿ ಟೆಂಪ್ರೇಚರ್. ನಾನು ಆವಾಗಲೇ ಹೇಳಿದಾಗೆ ಬಿಟ್ವೀನ್ 36.6 to 37.2 ಡಿಗ್ರೀಸ್ ಸೆಲ್ಸಿಯಸಲ್ಲಿ ಬಾಡಿ ಆಪ್ಟಿಮಲಿ ಫಂಕ್ಷನ್ ಆಗುತ್ತೆ. ಎನಿಥಿಂಗ್ ಮೋರ್ ಆರ್ ಲೆಸ್, ಎರಡೂ ಡೆಟ್ರಿಮೆಂಟಲ್ಲು ಆಪ್ಟಿಮಲಿ ಫಂಕ್ಷನ್ಸ್ ಆಗಲ್ಲ. ಸೊ ಇದನ್ನು ನಾರ್ಮಲ್ಲಾಗೆ ಇಡೋದಕ್ಕೆ ನಮ್ಮ ಬಾಡಿಲಿ ಪೆರಿಫೆರಲ್ ಆರ್ಗನ್ಸ್ ಆ್ಯಂಡ್ ಸೆಂಟ್ರಲ್ ಆರ್ಗನ್ಸ್ ಅಂತ ಇರುತ್ತೆ. ಸೊ ಒಂಥರ ಕೀ ಪಾಯಿಂಟ್ ಅಂತ ಹೇಳಂದರೆ ಬ್ರೈನಲ್ಲಿ ಒಂದು ಥರ್ಮೋರೆಗ್ಯುಲೇಟರಿ ಸೆಂಟರ್ ಒಂದು ಇರುತ್ತೆ. ಅದು ಆಂಟೀರಿಯರ್ ಪ್ರೀ ಆಪ್ಟಿಕ್ ಹೈಪೋಥಾಲಾಮಿಕ್ ಸೆಂಟರ್ ಅಂತೀವಿ, ಪ್ಲಸ್ ಪೋಸ್ಟೀರಿಯರ್ ಹೈಪೋಥಾಲಾಮಿಕ್ ಸೆಂಟರ್. ಹೈಪೋಥಾಲಾಮಸ್ ಇಸ್ ಅನ್ ಆರ್ಗನ್, ಬೇರೆ ಬೇರೆ ಮೆಟಬಾಲಿಕ್ಕು ಮತ್ತು ಥರ್ಮೋರೆಗ್ಯುಲೇಟರಿ ಫಂಕ್ಷನ್ಸು, ಸಿಂಪ್ಯಾಥೆಟಿಕ್, ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಫಂಕ್ಷನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಅಲ್ಲಿ ಒಂದು ಏರಿಯಾ ಪ್ರೀ ಆಪ್ಟಿಕ್ ಆಂಟೀರಿಯರ್ ಹೈಪೋಥಾಲಮಸ್ ಆ್ಯಂಡ್ ಪೋಸ್ಟೀರಿಯರ್ ಹೈಪೋಥಾಲಮಸ್, ದೀಸ್ ಏರಿಯಾಸಲ್ಲಿ ನಮಗೆ ಥರ್ಮೋರೆಗ್ಯುಲೇಟರಿ ಫಂಕ್ಷನ್ಸ್ಗೆ ಇರುತ್ತೆ ಮೇನ್ ಮಾಸ್ಟರ್ ಪ್ಲೇಸ್. ಅದು ಅಲ್ಲಿ ರೆಗ್ಯುಲೇಟ್ ಆಗುತ್ತೆ. ಅಲ್ಲಿಂದ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ಸ್ಗೆ ಸಿಗ್ನಲ್ ಕೊಟ್ಟಾಗ, ಬಿಕಾಸ್ ಆಫ್ ಸೋ ಮೆನಿ ಚೇಂಜಸ್ ಇನ್ ದ ಬಾಡಿ, ನಮ್ಮ ಕೋರ್ ಬಾಡಿ ಟೆಂಪ್ರೇಚರ್ಸ್ನ ನಾರ್ಮಲಲ್ಲಿ ಇಡಕ್ಕೆ ನೋಡುತ್ತೆ. ಓಕೆ. ಸೊ ಪೆರಿಫೆರಲ್ ಬಂದರೆ ಸ್ಕಿನ್ ಇಸ್ ದ ಮೇಜರ್ ಆರ್ಗನ್. ಸ್ಕಿನ್ನಲ್ಲಿ ವಾರ್ಮ್ತ್ ಸೆನ್ಸರ್ಸ್ ಆ್ಯಂಡ್ ಹೀಟ್ ಸೆನ್ಸರ್ ಇಸ್ ವಾರ್ಮ್ ಸೆನ್ಸರ್ ಆ್ಯಂಡ್ ಕೋಲ್ಡ್ ಸೆನ್ಸರ್ಸ್, ರೆಸೆಪ್ಟಾರ್ಸ್ ರಾದರ್, ಅದು ಸಹ ಇರುತ್ತೆ. ಆ್ಯಂಡ್ ಸೊ ಆಲ್ಸೋ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್, ನಾವೇನು ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತೀವಲ್ಲ, ಸೊ ಅದರಲ್ಲೂ ಸಹ ಹೀಟ್ ಲಾಸ್, ಹೀಟ್ ಕನ್ಸರ್ವೇಷನ್ಸ್. ಸೊ ನಮಗೆ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕಾ,
ಬಿಕಾಸ್ ಸೇ ಸಮ್ ಆರ್ಕ್ಟಿಕ್ ರೀಜನ್, ಅಂಟಾರ್ಕ್ಟಿಕ್ ರೀಜನ್ನು ಐಸ್ ಕೋಲ್ಡ್ ಇರೋದು ಫುಲ್ಲು, ಅಲ್ಲಿರ್ತೀವಿ. ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಅಥವಾ ಆ ಸಿಚುವೇಶನ್ಸಲ್ಲಿ ಹೀಟ್ ಕನ್ಸರ್ವೇಷನ್ ಆಗಬೇಕು. ಬೋತ್ ಆರ್ ಡನ್ ಬೈ ದೀಸ್ ಥಿಂಗ್ಸ್, ಹೈಪೋಥಾಲಮಸ್ ಆ್ಯಂಡ್ ಸ್ಕಿನ್ ಆ್ಯಂಡ್ ರೆಸ್ಪಿರೇಟರಿ. ಸಿಮಿಲರ್ಲಿ ಈಗ ನಾವು ಹೀಟ್ ಎಕ್ಸಾಕ್ಷನ್, ಹೀಟ್ ಸ್ಟ್ರೋಕ್ ಆರ್ ಹಾಟ್ ಹ್ಯೂಮಿಡ್ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ ಹೀಟ್ ಪ್ರೊಡಕ್ಷನ್ ಶುಡ್ ಬಿ ಲೆಸ್ ಆ್ಯಂಡ್ ಹೀಟ್ ಡೆಸಿಪೇಷನ್ ಶುಡ್ ಬಿ ಮೋರ್. ಅದನ್ನು ಮಾನಿಟರ್ ಮಾಡೋದಕ್ಕೆ ಹೈಪೋಥಾಲಮಸ್ಸು ಮತ್ತು ಸ್ಕಿನ್ ವಿತ್ ರೆಸೆಪ್ಟಾರ್ಸ್ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ವಿತ್ ಬ್ರೀದಿಂಗ್ ಸಿಸ್ಟಮ್ಸ್ ಇರುತ್ತೆ. ಎಲ್ಲಿ ಒಂದು ಕಡೆ ಡಿಸ್ರಪ್ಷನ್ಸ್ ಏನಾಗುತ್ತೆ ಆವಾಗ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಹೀಟ್ ಪ್ರೊಡಕ್ಷನ್ ವುಡ್ ಬಿ ಮೋರ್ ಆರ್ ಹೀಟ್ ಓಕೆ ಇರುತ್ತೆ, ಎನ್ವಿರಾನ್ಮೆಂಟ್ ಹೀಟ್ ಜಾಸ್ತಿ ಆಗುತ್ತೆ. ಆ ಹೀಟನ್ನು ಆಚೆ ಕಳಿಸೋದಕ್ಕೆ ಹೀಟ್ ಡೆಸಿಪೇಷನ್ಸ್ ಅಂತ ಏನು ಹೇಳ್ತೀವಿ. ಅಂದರೆ ನಮ್ಮ ದೇಹನೂ ವಾತಾವರಣಕ್ಕೆ ಅನುಗುಣವಾಗಿ ಇರಬೇಕು ಅಂತನ. ಲೈಕ್ ಹೇಗೆ ಅಂದರೆ ಈಗ ಕೋಲ್ಡ್ ವಾತಾವರಣದಲ್ಲಿ ಇದ್ದಾಗ ಅದಕ್ಕೆ ಅಡ್ಜಸ್ಟ್ ಆಗೋ ಥರ, ಅಥವಾ ಹೀಟಲ್ಲಿ ಇದ್ದಾಗ ಅದಕ್ಕೆ ಅಡ್ಜಸ್ಟ್ ಆಗೋ ಥರ, ಅಂದರೆ ಇನ್ ಸಿಂಪಲ್ ವೇಯಲ್ಲಿ ಜನರಿಗೆ ಅರ್ಥ ಆಗೋ ಥರ. ಅಂದರೆ ಯಾಕಂದರೆ ಕೆಲವೊಂದಿಷ್ಟು ಸೈಂಟಿಫಿಕ್ ಟರ್ಮ್ಗಳು ಜನರಿಗೆ ಅರ್ಥ ಆಗಲ್ಲ, ಡಾಕ್ಟ್ರ್ ಏನು ಹೇಳ್ತಿದ್ದಾರಪ್ಪ ಅಂತ ಅನಿಸ್ಬಿಡ್ಬೋದು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಜನರಲಿ 2 categories, ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್, ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂತ ಹೇಳ್ತೀವಿ. ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂದರೆ ಹೀಟ್ಗೆ ಹೀಟೇ ಚೇಂಜ್ ಆಗುತ್ತೆ, ಬಾಡಿ ಫುಲ್ಲು ಕೋಲ್ಡೇ ಚೇಂಜ್ ಆಗುತ್ತೆ. ನಮ್ಮ ಬಾಡಿ ಹಂಗಲ್ಲ, ವಿ ಆರ್ ವಾರ್ಮ್ ಬ್ಲಡೆಡ್ ಎನಿಮಲ್ಸ್. ಅಂದರೆ ನಾನು ಹೇಳ್ದಾಗೆ ಆವಾಗಲೇ ದರ್ ಇಸ್ ಸಮಥಿಂಗ್ ಕಾಲ್ಡ್ ಕೋರ್ ಟೆಂಪ್ರೇಚರ್ ಇನ್ ದ ಬಾಡಿ. ಓಕೆ, ಸೊ ಜನರಲಿ ಟೆಂಪ್ರೇಚರ್ ನಾವು ಬಾಯಲ್ಲೋ ಅಥವಾ ಕಂಕ್ಳ ಕೆಳಗಡೆ ಆಕ್ಸಿಲ್ಲಾ ಈ ಥರ ಚೆಕ್ ಮಾಡ್ತೀವಿ. ಅದು ಪೆರಿಫೆರಲ್ಲಿ ನಮಗೆ ಔಟರ್ ಬಾಡಿ ಟೆಂಪ್ರೇಚರ್ ತೋರಿಸುತ್ತೆ. ಅದೇ ಜ್ವರ ಬಂದಾಗ ಯೂಶಲಿ ಬಾಯಿಗೆ ಅಥವಾ ಕಂಕ್ಳ ಕೆಳಗಡೆ ಇಡ್ತಾರಲ್ವಾ. ಬಟ್ ಎಕ್ಸಾಕ್ಟ್ಲಿ ಕೋರ್ ಬಾಡಿ ಟೆಂಪ್ರೇಚರ್ ಅಂತ ಬಂದಾಗ ಒಂದು 0.4 ಡಿಗ್ರೀಸ್ ಅಥವಾ 0.9 ಡಿಗ್ರಿ ಫ್ಯಾರನ್ಹೀಟ್ ಅಥವಾ 0.4 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿರುತ್ತೆ. ಕೋರ್ ಬಾಡಿ ಟೆಂಪ್ರೇಚರ್ ಎಲ್ಲಿ ಎಕ್ಸಾಕ್ಟ್ಲಿ ಮಾಡ್ಬೋದು ಅಂದರೆ ರೆಕ್ಟಲ್ ಟೆಂಪ್ರೇಚರ್. ನಮ್ಮ ಗುದದ್ವಾರದಲ್ಲಿ ಥರ್ಮೋಮೀಟರ್ ಇಟ್ಟು ನೋಡಿದ್ರೆ ಚಿಕ್ಕ ಮಕ್ಳಿಗೆ ಆ್ಯಕ್ಚುಲಿ ಅಲ್ಲೇ ನೋಡೋದು. ಟೆಂಪ್ರೇಚರ್ ತುಂಬ ಸೆನ್ಸಿಟಿವ್, ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆದರೆ ಫಿಟ್ಸ್ ಸಹ ಬರುತ್ತೆ ಲೆಸ್ ದೆನ್ 5 years ಆಫ್ ಮಕ್ಳಿಗೆ. ಸೊ ಟೆಂಪ್ರೇಚರ್ನ ಟು ಬ್ರಿಂಗ್ ಇಟ್ ಡೌನ್ ಲೆಸ್ ದೆನ್ 102 to 104 ಇಸ್ ಇಂಪಾರ್ಟೆಂಟ್ ಡಿಗ್ರಿ ಫ್ಯಾರನ್ಹೀಟ್. ಅದು ಕೋರ್ ಬಾಡಿ ಟೆಂಪ್ರೇಚರ್. ನಮ್ಮ ಇನ್ನರ್ ಬಾಡಿ ಟೆಂಪ್ರೇಚರ್ ಕರೆಕ್ಟಾಗಿ ಮೆಜರ್ ಮಾಡಬೇಕಂತ ಹೇಳಿದ್ರೆ ರೆಕ್ಟಲ್ ಥರ್ಮೋಮೀಟರ್ ಇಟ್ಬಿಟ್ಟು ನೋಡಬೇಕು. ಅದರ್ವೈಸ್ ಜನರಲಿ ವಿ ಡೋಂಟ್ ಡು. ಈ ನಾವು ಎಂಡೋಸ್ಕೋಪಿ ಮಾಡಿ ಲೋವರ್ ನಮ್ಮ ಅನ್ನನಾಳದ್ದು ಎಂಡಿಂಗಲ್ಲಿ ಟೆಂಪ್ರೇಚರ್ ಮೆಜರ್ ಮಾಡಿದ್ರೆ ಇಟ್ ಆಲ್ಮೋಸ್ಟ್ ರಿಫ್ಲೆಕ್ಟ್ಸ್ ಕೋರ್ ಬಾಡಿ ಟೆಂಪ್ರೇಚರ್. ನಮಗೆ ಇಲ್ಲಿ ಕೋರ್ ಬಾಡಿ ಟೆಂಪ್ರೇಚರ್ ಇಂಪಾರ್ಟೆಂಟ್. ಬಟ್ ಬಿಕಾಸ್ ಆಫ್ ಸಮ್ ರೀಸನ್ಸು ಯಾವಾಗಲೂ ರೆಕ್ಟಲ್ ಮಾಡೋಕ್ಕಾಗಲ್ಲ, ಇದ್ರ ಮಾಡೋಕ್ಕಾಗಲ್ಲ. ಆ ಕಾರಣ ನಾವು ಓರಲ್ ಟೆಂಪ್ರೇಚರ್ ಅಥವಾ ಆಕ್ಸಿಲರಿ ಟೆಂಪ್ರೇಚರ್ ನೋಡ್ತೀವಿ, ವಿಚ್ ಇಸ್ ಜನರಲಿ ಒಂದು 0.4 ಡಿಗ್ರಿ ಸೆಲ್ಸಿಯಸ್ ಲೆಸ್ ದೆನ್ ಕೋರ್ ಬಾಡಿ ಟೆಂಪ್ರೇಚರ್. ಸೊ ಇದನ್ನು ನಾವು ಬಾಡಿ ಟೆಂಪ್ರೇಚರ್ನ ನಾವು ಮಾನಿಟರ್ ಮಾಡಿಕೊಂಡು ಟ್ರೀಟ್ಮೆಂಟ್ ಎಲ್ಲ ಮಾಡಬೇಕಾಗುತ್ತೆ. ಓಕೆ, ಆ ರೀತಿ. ಓಕೆ ಸರ್, ಹಾಗಿದ್ರೆ ಈಗ ಹೀಟ್ ಸ್ಟ್ರೋಕ್ ಆಯಿತು ಅಂತ ಹೇಳಿದಾಗ ಆ ಪರ್ಸನ್ ಬಾಡಿ ಒಳಗಡೆ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ, ಈಗ ಜಾಸ್ತಿ ಬಿಸಿಲು ತಾಕಿದಾಗ ಬ್ರೈನಲ್ಲಿ ಏನಾದರೂ ಎಫೆಕ್ಟ್ ಆಗಿರುತ್ತೆ ಅಥವಾ ಬಾಡಿಯ ಬೇರೆ ಪಾರ್ಟಲ್ಲಿ ಏನಾದರೂ ಚೇಂಜಸ್ ಆಗಿರುತ್ತಾ? ಸೊ ಒಳಗಡೆ ಏನಾಗಿರುತ್ತೆ ಅನ್ನೋದೊಂದು ಡೌಟ್ಸ್ ಇರುತ್ತೆ. ಯಾಕಂದರೆ ಈಗ ಹಾರ್ಟ್ ಪ್ರಾಬ್ಲಮ್ ಅಂದಾಗ ಓಕೆ, ಹಾರ್ಟಲ್ಲೇನೋ ಬ್ಲಾಕ್ ಆಗಿದೆ, ಅಥವಾ ಕಿಡ್ನಿ ಪ್ರಾಬ್ಲಮ್ ಅಂದಾಗ ಕಿಡ್ನಿಯಲ್ಲೇನೋ ಸಮಸ್ಯೆ ಆಗಿದೆ ಅಂತ. ಆದರೆ ಹೀಟ್ ಸ್ಟ್ರೋಕ್ ಅಂದಾಗ, ಈಗ ಈ ಸ್ಟ್ರೋಕ್ ಅನ್ನೋ ಪದವನ್ನು ಕೇಳಿದ ತಕ್ಷಣ ತುಂಬ ಜನರಿಗೆ ಭಯ ಆಗ್ಬಿಡುತ್ತೆ. ಯಾಕಂದರೆ ನಾವು ನಾರ್ಮಲ್ ಸ್ಟ್ರೋಕ್ ಅಂತ ಹೇಳಿದಾಗ ಅದು ಬ್ರೈನಿಗೆ ಸಂಬಂಧಪಟ್ಟಿರೋ ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು ಅಂತ. ಸೊ ಈ ಹೀಟ್ ಸ್ಟ್ರೋಕ್ ಅಂದಾಗ ನಮ್ಮ ದೇಹದ ಒಳಗಡೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ನಾನು ಆವಾಗಲೇ ಹೇಳ್ತಿದ್ದಾಗ ಒಂದು ಪಾಯಿಂಟ್ ಪ್ರಾಬಬ್ಲಿ ಮಿಸ್ ಮಾಡಿದೆ. ನಾವು ವಾರ್ಮ್ ಬ್ಲಡೆಡ್ ಎನಿಮಲ್ಸ್ ಅಂದಾಗ ಹೊರಗಡೆ ಎಷ್ಟೇ ಹೀಟ್ ಇರಲಿ ಅಥವಾ ಹೊರಗಡೆ ಎಷ್ಟೇ ಕೋಲ್ಡ್ ಇರಲಿ, ನಮ್ಮ ಇನ್ನರ್ ಕೋರ್ ಟೆಂಪ್ರೇಚರ್ ಶುಡ್ ಬಿ ಮೇಂಟೈನ್. ಅದು ಸಮತೋಲನದಲ್ಲಿ ಇರಬೇಕು ಕೂಡ. ಸೊ ನೀವು ಅವಾಗ ಅಲ್ಲೋದಾಗ ಅದಕ್ಕೆ ಅಡ್ಜಸ್ಟ್ ಆಗೋಣ, ಇಲ್ಲೋದಾಗ ಇದಕ್ಕೆ ಅಡ್ಜಸ್ಟ್ ಆಗೋಣ ಅಂದ್ರಲ್ಲ, ಆ ಥರ ಆಗಲ್ಲ. ನಮ್ಮ ಕೋರ್ ಬಾಡಿ ಟೆಂಪ್ರೇಚರ್ ಏನಿದೆ, ಸೊ ಮೇ ಬಿ 36.6 to 37.7 ಡಿಗ್ರೀಸ್ ಎಕ್ಸ್ಟ್ರೀಮ್ ಆಗಿ ತೊಗೊಂಡ್ರು ಅಷ್ಟೇ ಮೇಂಟೈನ್ ಮಾಡಬೇಕು. ಹೊರಗಡೆ 40 ಡಿಗ್ರೀಸ್ ಇರ್ಬೋದು. ಈಗ ನೀವು ನಾರ್ತ್ ಕರ್ನಾಟಕ ಆಗೋಗ್ಬಿಟ್ಟು ಯಾದಗಿರಿ ಗುಲ್ಬರ್ಗ ಆಗೋದ್ರೆ ಎನ್ವಿರಾನ್ಮೆಂಟಲ್ ಟೆಂಪ್ರೇಚರು ಪೀಕ್ ಸಮ್ಮರ್ ಸೀಸನ್ಸಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಸಹ ಇರಬಹುದು. ಅದೇ ಆ ಮನುಷ್ಯನಿಗೆ ನೀವು ಕೋರ್ ಬಾಡಿ ಟೆಂಪ್ರೇಚರ್ ಚೆಕ್ ಮಾಡಿದಾಗ ಅವನಿಗೆ 37-38 ಇರುತ್ತೆ. ದೆನ್ ಓನ್ಲಿ ಹಿ ಫಂಕ್ಷನ್ಸ್ ನಾರ್ಮಲ್. ಅದೇ ನಾನು ಹೇಳ್ದಾಗೆ ಥರ್ಮೋ ರೆಗ್ಯುಲೇಟರಿ ಫಂಕ್ಷನ್ಸ್ ಅಬ್ನಾರ್ಮಲ್ ಆದರೆ, ಎಕ್ಸ್ಟ್ರೀಮಾಗಿ ತೊಂದರೆ ಆದರೆ, ಹೈಪೋಥಾಲಮಸ್ಸಿಂದ ಪ್ರಾಬ್ಲಮ್ಸ್ ಆದರೆ ಅಥವಾ ಸ್ಕಿನ್ ಪ್ರಾಬ್ಲಮ್ಸಿಂದ ಆದರೆ ಅವರಿಗೆ ಥರ್ಮೋ ರೆಗ್ಯುಲೇಷನ್ ಆಗಲ್ಲ. ಆಚೆ 45 ಇದ್ರೆ ಬಾಡಿನೂ 45 ಆಗೋದ್ರೆ ಎಲ್ಲ ಫಂಕ್ಷನ್ಸು ಪ್ರಾಬ್ಲಮ್ಸ್ ಆಗೋಗುತ್ತೆ. ಆವಾಗಲೇ ನೀವು ಹೀಟ್ ಎಕ್ಸಾಷನ್ಸ್ ಆ್ಯಂಡ್ ಹೀಟ್ ಸ್ಟ್ರೋಕ್ ಅಂತ ಬರೋದು. ಸೊ ನಿಮಗೆ ಹೀಟ್ ಸ್ಟ್ರೋಕ್ ಅಂತ ನಾವು ಬರೋದಕ್ಕಿಂತ ಮೊದಲು
ಹೀಟ್ ಎಕ್ಸಾಷನ್ಸ್ ಬಗ್ಗೆ ಮಾತಾಡಬಹುದು. ಓಕೆ. ಅದರ್ವೈಸ್ ಪ್ರಾಬಬ್ಲಿ ನಾವು ಹೇಗೆ ಬಾಡಿ ಟೆಂಪ್ರೇಚರ್ನ ಅಷ್ಟರಲ್ಲೇ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ. ಸೊ ಏನಾಗುತ್ತೆ, ಸಪೋಸ್ ಸಿನ್ಸ್ ವಿ ಆರ್ ಟಾಕಿಂಗ್ ಹೀಟ್ ಎಕ್ಸಾಷನ್ ಆ್ಯಂಡ್ ಹೀಟ್ ಸ್ಟ್ರೋಕ್, ಹೌದು, ಸೊ ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದನ್ಸುತ್ತೆ. ಸೊ ಈಗ ಸಪೋಸ್ ನಾವು ಎನ್ವಿರಾನ್ಮೆಂಟಲ್ಲಿ ತುಂಬ ಹೀಟ್ ಇದೆ, ನಮ್ಮ ಬಾಡಿಲಿ ಅದಕ್ಕಿಂತ ಕಡಿಮೆ ನಮಗೆ ಸಮತೋಲನವಾಗಿ ಬೇಕಾದಷ್ಟು ಹೇಗೆ ಮೇಂಟೈನ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಹೊರಗಡೆ ಜಾಸ್ತಿ ಇದ್ದಾಗ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದ್ದಾಗೆ ಬಾಡಿಯಿಂದ ಆಚೆ ಟೆಂಪ್ರೇಚರ್ನ ಕಳಿಸ್ಬಿಡ್ಬೇಕು ತಾನೇ, ಕೂಲಾಗಿಡೋದಕ್ಕೆ. ಸೊ ಹೇಗೆ ಮಾಡಬೇಕದು? ಒಂದು, ನಾನು ಮೊದಲೇ ಹೇಳಿದಾಗ ಸ್ವಲ್ಪ ರೆಸ್ಪಿರೇಟರಿ ಸಿಸ್ಟಮಿಂದನೇ ತೊಗೊಳ್ಳೋಣ. ನಮ್ಮ ಸ್ವಲ್ಪ ಬ್ರೀದಿಂಗ್ ಇನ್ಕ್ರೀಸ್ ಆಗುತ್ತೆ. ಓಕೆ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಪೀಪಲ್, ನಾರ್ಮಲ್ ರೇಂಜ್ ಪೀಪಲ್. ಓಕೆ. ಅಂದರೆ ಹೇಗೆ ಮೇಂಟೈನ್ ಮಾಡ್ತಾರೆ. ಸೊ ಸ್ವಲ್ಪ ಬ್ರೀದಿಂಗ್ ಜಾಸ್ತಿ ಆದಂಗೆ ಬಾಡಿ ಕೋರ್ ಇನ್ನರ್ ಟೆಂಪ್ರೇಚರು ನಮ್ಮ ಉಸಿರಲ್ಲಿ ಹೋಗುತ್ತೆ ಅಲ್ವಾ? ಹಾಟ್ ಇದ್ದಾಗ ಉಸಿರಾಡ್ತಿದ್ರು ಏನು ಇಷ್ಟು ಬಿಸಿ ಇದೆ ಅನ್ನಲ್ವಾ? ಹೌದು, ಬಿಸಿ ಗಾಳಿನ ಹೊರಗೆ ಬರುತ್ತೆ. ಹೇಗೆ ಅದು ಒಂಥರ ಒಂದು ಮೆಷಿನ್ ಅಲ್ಲಿ ಎಕ್ಸಾಸ್ಟ್ ಇಟ್ಟಿರ್ತಾರೆ. ನಿಮ್ಮ ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಒಳಗಡೆ ಹೀಟ್ ಜನರೇಟ್ ಆದರೆ ಎಲ್ಲಿ ಹೋಗುತ್ತೆ? ಎಕ್ಸಾಸ್ಟ್ ಇರುತ್ತೆ, ಅದರಿಂದ ತಾನೇ ಹೋಗೋದು. ಅಲ್ಲಿ ಮುಟ್ಟು ನೋಡಿದ್ದೀರಾ ಟೆಂಪ್ರೇಚರ್ ಎಷ್ಟಿರುತ್ತೆ? ಅದೇ ರೀತಿ ನಮ್ಮ ರೆಸ್ಪಿರೇಟರಿ ರೇಟ್ ನಾರ್ಮಲ್ ಇರುತ್ತೆ, ಸ್ವಲ್ಪ ಹೀಟ್ ಜಾಸ್ತಿ ಆದರೆ ವಿ ಮೇ ಬ್ರೀತ್ ಲಿಟ್ಲ್ ಮೋರ್ ಟೈಮ್ಸ್. 12 to 14 ಬದಲು 18-19 ಈ ಕಿಚನ್ ಅಲ್ಲೂ ಕೂಡ ಎಕ್ಸಾಸ್ಟರ್ಸ್ ಎಲ್ಲ ಹಾಕಿರ್ತಾರಲ್ಲ, ಹೀಟ್ ಹೊರಗಡೆ ಹೋಗ್ಬೇಕು ಅಂತ. ಹಾಗೆ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿರುತ್ತೆ. ಸೊ ಒನ್ ಇಸ್ ರೆಸ್ಪಿರೇಟರಿ ಸಿಸ್ಟಮ್. ಅದರಲ್ಲಿ ನಮಗೆ ನಾವು ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್ ಮಾಡಿದಾಗ, ಬ್ರೀದ್ ಔಟ್ ಮಾಡಿದ್ರೆ ಹಾಟ್ ಏರ್ ಆಚೆ ಹೋಗುತ್ತೆ, ಬ್ರೀದ್ ಇನ್ ಮಾಡಿದಾಗ ಸ್ವಲ್ಪ ಕೂಲರ್ ಏರ್ ಇದು ಮಾಡುತ್ತೆ, ಎಕ್ಸ್ಚೇಂಜಿಗೆ. ಒನ್ ಪಾಯಿಂಟ್. ಓಕೆ. ಸೆಕೆಂಡ್ ಪಾಯಿಂಟ್, ನಮ್ಮ ಸ್ಕಿನ್ ಅಲ್ಲೆಲ್ಲ ರೆಸೆಪ್ಟಾರ್ಸ್ ಇರುತ್ತೆ ಅಂತ ಹೇಳಿದ್ವಿ, ಜೊತೆಲಿ ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಇರುತ್ತೆ. ಸೊ ಈ ನಾವು ಬಾಡಿ ಟೆಂಪ್ರೇಚರ್ ಹೆಚ್ಚಾದಾಗ ಬ್ಲಡ್ಡಲ್ಲೂ ಟೆಂಪ್ರೇಚರ್ ಹೆಚ್ಚಾಗುತ್ತೆ. ಅದು ಹೋಗಿ ಹೈಪೋಥಾಲಮಸ್ ಅಲ್ಲಿ ಅದೇ ಸರ್ಕ್ಯುಲೇಟ್ ಆಗುತ್ತೆ ಬ್ಲಡ್, ಅಲ್ಲೂ ಸಹ ಟೆಂಪ್ರೇಚರ್ ಜಾಸ್ತಿ 0.1 ಡಿಗ್ರಿ ಸೆಲ್ಸಿಯಸ್ ಸಹ ದಟ್ ವಿಲ್ ಸೆನ್ಸ್ಡ್ ಬೈ ದ ಹೈಪೋಥಾಲಮಸ್. ಸೊ ಅದು ಇಟ್ ವಿಲ್ ಗಿವ್ ಎ ಇದು ರಿಲೇ ಟು ಕೋಲಿನರ್ಜಿಕ್ ಸಿಂಪ್ಟಮ್ಸ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್. ಆವಾಗ ಏನಾಗುತ್ತೆ, ನಮ್ಮ ಸ್ಕಿನ್ನಲ್ಲೆಲ್ಲ ವ್ಯಾಸೋ ಡೈಲಟೇಷನ್ಸ್ ಅಂತ ಆಗುತ್ತೆ. ಅಂದರೆ ಈ ಬ್ಲಡ್ ವೆಸಲ್ಸ್ ಎಲ್ಲ ದಪ್ಪ ಆಗುತ್ತೆ, ಊದ್ಕೊಳ್ಳುತ್ತೆ, ಹೀಗಾಗುತ್ತೆ. ಓಕೆ. ಏನಕ್ಕಾಗತ್ತೆ? ಅಲ್ಲಿಂದ ನಮ್ಮ ಒಂದು ಹೀಟು ಡಿಸಿಪೇಟ್ ಆಗುತ್ತೆ ಸ್ಕಿನ್ನಿಂದ. ಸ್ಕಿನ್ ಮೇಲೆಲ್ಲ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು. ಅಲ್ಲಿಂದ ಹೇಗಾಗುತ್ತೆ? ಸ್ವೆಟ್ಟಿಂಗ್ ಆಗುತ್ತೆ. ಸ್ವೆಟ್ಟಿಂಗ್ ಆದಾಗ ಆ ಟೆಂಪ್ರೇಚರ್ನ ಕೂಲ್ ಡೌನ್ ಮಾಡೋದಕ್ಕೇನು? ಸ್ವೆಟ್ಟಲ್ಲಿ ಆಪರೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ಹೌ ವಿ ಆ್ಯಕ್ಚುಲಿ ಡಿಸಿಪೇಟ್ ದ ಹೀಟ್. ಸೊ ಐದರ್ ಡಿಸ್ಫಂಕ್ಷನ್ಸ್ ಇನ್ ದ ರೆಸ್ಪಿರೇಟರಿ ಸಿಸ್ಟಮ್, ಅಥವಾ ಸ್ಕಿನ್ ಪ್ರಾಬ್ಲಮ್ಸು, ಅಥವಾ ಸ್ವೆಟ್ ಗ್ಲ್ಯಾಂಡ್ಸು, ಅಥವಾ ಹೈಪೋಥಾಲಮಸ್ ಏನಾದ್ರು ಪ್ರಾಬ್ಲಮ್ಸ್ ಎಲ್ಲ ಆದರೆ ಇದೆಲ್ಲ ಪ್ರಾಬ್ಲಮ್ಸ್ ಆಗಿ ಹೀಟ್ ಎಲ್ಲ ಜಾಸ್ತಿ ಆಗಿ ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ ಸಹ ಆಗುತ್ತೆ. ಓಕೆ. ಸೊ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿನೇ ಹೀಟನ್ನು ಹೊರಗಡೆ ಹಾಕುವಂಥ ಅಂಗಗಳು ಇದ್ದಾವೆ. ಅಲ್ಲೇನಾದರೂ ಸಮಸ್ಯೆ ಆಗಿ ನಮಗೆ ಸರಿಯಾಗಿ ಬೆವರು ಬರದೆ ಅಥವಾ ಬಿಸಿ ಗಾಳಿ ಹೊರಗಡೆ ಹೋಗದೆ ಸರಿಯಾಗಿ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ, ಅಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ನ್ಯಾಚುರಲ್ ಎಕ್ಸಾಸ್ಟರ್ಗಳು ವರ್ಕ್ ಆಗಿಲ್ಲ ಅಂದಾಗ ಈ ಹೀಟ್ ಸ್ಟ್ರೋಕ್ಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ. ಸೊ ಡಾಕ್ಟರ್, ನೀವು ಆಗಲೇ ಹೇಳಿದಾಗ ಈಗ ಎನ್ವಿರಾನ್ಮೆಂಟಲ್ಲಿ ಎಷ್ಟೇ ಟೆಂಪರೇಚರ್ ಜಾಸ್ತಿ ಇದ್ರೂ ಕೂಡ ನಮ್ಮ ಬಾಡಿಗೆ ಇಂತಿಷ್ಟೇ ತಾಪಮಾನ ಅಥವಾ ಟೆಂಪರೇಚರ್ ಅಂತ ಇರುತ್ತೆ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಆ ಬ್ಯಾಲೆನ್ಸ್ ಏನಾದರೂ ತಪ್ಪಿದ್ರೆ ಅಥವಾ ಆ ಸಮತೋಲನದಲ್ಲಿ ಆ ಕಡೆ ಆದರೆ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಹೀಟ್ ಸ್ಟ್ರೋಕ್ ಆಯಿತು ಅಂತ ಹೇಳಿದಾಗ ಲಕ್ಷಣಗಳು ಯಾವುದೆಲ್ಲ ಕಂಡು ಬರುತ್ತೆ? ಈಗ ಇನ್ನೇನು ನನಗೆ ಹೀಟ್ ಸ್ಟ್ರೋಕ್ ಆಗ್ತಾ ಇದೆ ಅಂದಾಗ ಹೆಂಗೆ ಅಲರ್ಟ್ ಆಗಬಹುದು ಅಂತ? ಜನರಲಿ ನೀವು ಆವಾಗಲೇ ಒಂದು ಕೇಳಿದ್ರಿ, ಹೀಟ್ ಸ್ಟ್ರೋಕ್ ಅಂದ್ರೆ ಔಟ್ಸೈಡೇ ಆಗತ್ತಾ? ಹೌದು, ಎಸಿಲ್ ಕೂತವ್ರಿಗೆ ಆಗಲ್ವಾ ಅಥವಾ ಮನೆ ಒಳಗಡೆ ಇದ್ದವ್ರಿಗೆ ಆಗಲ್ವಾ ಅಂತ. ಸೊ ನಾನು ಈ ಸೈಂಟಿಫಿಕಲಿ ಹೇಳಬೇಕಂದ್ರೆ ಹೀಟ್ ಡೆಸಿಪೇಷನ್ಸ್ಗೆ ದೇರ್ ಆರ್ 4 ಮೆಥಡ್ಸ್. ಓಕೆ. ಒಂದು ಹೀಟ್ ರೇಡಿಯೇಷನ್ಸ್ ಅಂತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಫ್ರಮ್ ಅವರ್ ಬಾಡಿ, ಬಿಕಾಸ್ ಬಾಡಿಲಿ ಇನ್ನರ್ ಕೋರ್ ಟೆಂಪ್ರೇಚರು ಲಿವರ್ ಆಗಲಿ, ಲಂಗ್ಸ್ ಆಗಲಿ, ನಮ್ಮ ಮಸಲ್ಸ್ ಆಗಲಿ, ಹಾರ್ಟ್ ಆಗಲಿ, ದೇ ವಿಲ್ ಜನರೇಟ್ ಬಿಕಾಸ್ ದೇ ಆರ್ ಕಂಟಿನ್ಯೂಸ್ಲಿ ಫಂಕ್ಷನಿಂಗ್. ಹೀಟ್ ಜನರೇಷನ್ ಇಸ್ ಎ ಬೈ ಪ್ರಾಡಕ್ಟ್. ಅದೆಲ್ಲ ಡೆಸಿಪೇಟ್ ಆಗುತ್ತೆ. ದಟ್ ಇಸ್ ಒನ್ ವೇ, ರೇಡಿಯೇಷನ್. ಓಕೆ. ನೆಕ್ಸ್ಟು ಕಂಡಕ್ಷನ್ಸ್ ಅಂತ ಹೇಳ್ತೀವಿ. ನಮಗೆ ಈಗ ಚೇರಲ್ಲಿ ಕೂತಿದ್ದೀವಿ, ಇಲ್ಲಿ ಟೆಂಪ್ರೇಚರ್ ಹೆಚ್ಚಿದೆ, ನಮ್ಮ ಸ್ಕಿನ್ ಟಚ್ ಆಗಿದೆ, ಅಲ್ಲಿಂದ ಅಲ್ಲಿಗೆ ಕಂಡಕ್ಷನ್ ಆಗುತ್ತೆ. ಅಂದರೆ ನಮ್ಮ ಬಾಡಿ ಟೆಂಪ್ರೇಚರ್ ಹೆಚ್ಚಿದ್ರೆ ನಾವು ಎದ್ದರೆ ಆಮೇಲೆ ನೋಡಿದ್ರೆ ಸೀಟ್ ಎಲ್ಲ ಬಿಸಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಕಂಡಕ್ಷನ್. ಅಂದರೆ ಅದರಿಂದನೂ ಸಹ
ಹೀಟ್ ಹೋಗ್ತಾ ಇದೆ ಅಂತ. ಓಕೆ ಓಕೆ, ದೆನ್ ಕನ್ವೆಕ್ಷನ್ ಅಂತ ಹೇಳಿರ್ತೀವಿ. ಏನಂದರೆ ಏರ್ ಆ್ಯಂಡ್ ಹ್ಯುಮಿಡಿಟಿ. ಸೊ ಈಗ ನೀವು ಎ ಸಿ ಇದ್ದರೆ ಏರ್ ಸರ್ಕ್ಯುಲೇಷನ್ಸ್ ಆಗ್ತಾ ಇರುತ್ತೆ. ಸೊ ಫ್ರೆಶ್ ಏರ್ ಬರುತ್ತೆ, ಆಚೆ ಏರ್ ಹೋಗುತ್ತೆ, ಅಂದರೆ ಕೋಲ್ಡ್ ಏರ್ ಬರುತ್ತೆ, ಹೀಟ್ ಹೋಗುತ್ತೆ. ಈಗ ಒಂದು ಎ ಸಿ ಒಂದು ರೂಮಲ್ಲಿ 2 ಜನ ಇರೋದಕ್ಕೂ 10 ಜನ ಇರೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? 2 ಜನ ಇದ್ದರೆ ಕೂಲಾಗೇ ಇರುತ್ತೆ, 10 ಜನ ಇದ್ದರೆ ಹಾಟ್ ಆಗುತ್ತೆ. ಏನಕ್ಕೆ ಹೇಳಿ? 10 ಜನ ಬ್ರೀತ್ ಮಾಡಿದಾಗ ಹಾಟ್ ಏರ್ ಆಚೆ ಬರುತ್ತೆ. ಇದು ಏನು ಕೆಪಾಸಿಟಿ ಎ ಸಿದಿರುತ್ತೆ ಟು ಕ್ಯಾರಿ ದಟ್ ಏರ್ ಔಟ್ಸೈಡ್, ಅದು ಅಷ್ಟೊಂದು ಆಗಲ್ಲ, ಬಿಕಾಸ್ ಟೆಂಪರೇಚರ್ ಡಿಫ್ರೆನ್ಸ್ ಕಡಿಮೆ ಆಗಲ್ಲ. ಸೊ ಆವಾಗ ಸರ್ಕ್ಯುಲೇಷನ್ಸ್ ಆಫ್ ಏರ್ ಚೆನ್ನಾಗಿದ್ರೆ, ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆಂಟಿಲೇಷನ್ ಚೆನ್ನಾಗಿದ್ರೆ ಕಡಿಮೆ ರಿಸ್ಕ್. ಈಗ ಒಂದು ರೂಮಲ್ಲಿ ಎ ಸಿ ಅಂದರೆ ಒಂದು ಕೂಲರ್ ಇರುತ್ತೆ, ಬಟ್ ಅದಕ್ಕೆ ಆಚೆ ಹೋಗೋದಕ್ಕೆ ವೆಂಟಿಲೇಷನ್ಸೇ ಇಲ್ಲ ಅಂತ ಹೇಳಿದ್ರೆ ದೆನ್ ಅಗೇನ್ ಇಟ್ ಇಸ್ ಎ ಪ್ರಾಬ್ಲಮ್. ಅಥವಾ ಕೂಲರು ಇಲ್ಲ, ಎ ಸಿನೂ ಇಲ್ಲ, ಸ್ಟ್ಯಾಟಿಕ್ ಇರುತ್ತೆ. ಸೊ ಆವಾಗ ಏರ್ ಕರೆಂಟ್ಸ್ ಇರಲ್ಲ, ಆವಾಗಲೂ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಈ ಥರ ರೇಡಿಯೇಷನ್, ಕನ್ವೆಕ್ಷನ್, ಕಂಡಕ್ಷನ್, ಈ ಒಂದು ಇದು ಏನಾಗುತ್ತೆ ನಮ್ಮ ದೇಹಕ್ಕೆ ಅಫೆಕ್ಟ್ ಆಗುತ್ತೆ. ಸೊ ನಾವು ಬಾಡಿಯಿಂದ ಹೀಟನ್ನ ಆಚೆ ತಳ್ಳಬೇಕು ಅಂತ ಹೇಳಿದ್ರೆ ದೇರ್ ಆರ್ 4 ಟೈಪ್ಸ್ ಆ್ಯಕ್ಚುಲಿ: ರೇಡಿಯೇಷನ್, ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ಇವಾಪರೇಷನ್ ಅಂತ. ಸೊ ರೇಡಿಯೇಷನ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ್ಯಕ್ಚುಲಿ ಹೋಗ್ತಿರುತ್ತೆ ವಿತ್ ಹೀಟೆಡ್, ಇದು ಬಾಡಿಯಿಂದ ಡಿಸಿಪೇಟ್ ಆಗುತ್ತೆ. ಕಂಡಕ್ಷನ್ಸ್ ಅಂತ ಹೇಳಿದ್ರೆ ನಾವು ಎಲ್ಲಿ ಕೂತಿರ್ತೀವಿ, ಎಲ್ಲಿ ಟಚ್ ಇರುತ್ತೆ, ಮೆಟಲ್ಲ, ರಬ್ಬರ, ಸಾಫ್ಟ್ ಇದ, ಅದ್ರ ಮೇಲೆ ಟೆಂಪರೇಚರ್ ಡಿಫ್ರೆನ್ಸ್ ಮೇಲೆ ಅಲ್ಲೇ ಕಂಡಕ್ಷನ್ಸ್ ಆಗೋಗುತ್ತೆ. ಕನ್ವೆಕ್ಷನ್ಸ್ ಅಂದರೆ ಏರ್ ಕರೆಂಟ್ಸ್. ಸೊ ಕೂಲ್ ಏರ್ ಬರೋದು ಮತ್ತು ಹಾಟ್ ಏರ್ ಆಚೆ ಹೋಗೋದು ಎಲ್ಲ ಇದ್ರೆ ಇಟ್ ಈಸ್ ಗುಡ್ ಟು ಹ್ಯಾವ್ ಎ ನಾರ್ಮಲ್ ಬಾಡಿ ಟೆಂಪರೇಚರ್. ಇದರಲ್ಲಿ ಯಾವುದು ಪ್ರಾಬ್ಲಮ್ಸ್ ಆಗುತ್ತೆ ಅದು ಆವಾಗ ತೊಂದರೆ ಆಗುತ್ತೆ. ಒನ್ ಮೋರ್ ಇಸ್ ಇವಾಪರೇಷನ್ಸ್ ಅಂತೇಳಿ, ಅಂದರೆ ಇನ್ಸೆನ್ಸಿಬಲ್ ಅಥವಾ ಸೆನ್ಸಿಬಲ್ ಆಗ್ಬೋದು. ಸೊ ನಮ್ಮಲ್ಲಿ ಸ್ವೆಟ್ ಆಗಿ ಅಲ್ಲಿಂದ ಇವಾಪರೇಟ್ ಆಗಬಹುದು, ಅಥವಾ ನಮ್ಗೆ ಗೊತ್ತಿಲ್ಲದೇ ರೆಸ್ಪಿರೇಷನ್ಸಲ್ಲೂ ಇವಾಪರೇಟ್ ಆಗ್ಬೋದು. ಸೊ ಈ 4 ಮೆಕ್ಯಾನಿಸಮ್ಸ್ ಇಂದ ಹೀಟ್ ಜನರೇಟೆಡ್ ಫ್ರಮ್ ದ ಬಾಡಿ ಗೆಟ್ಸ್ ಔಟ್ ಆ್ಯಕ್ಚುಲಿ. ಇದರಲ್ಲಿ ಯಾವುದು ತೊಂದರೆ ಆದ್ರೂ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗಬಹುದು ಅಥವಾ ಹೀಟ್ ಡೆಸಿಪೇಷನ್ಸ್ ಕಡಿಮೆ ಆಗಬಹುದು. ಆವಾಗ ಕೋರ್ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿ ನಮ್ಮ ದೇಹದಲ್ಲಿ ಸಮತೋಲನ ಇಲ್ದೇನೆ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗುತ್ತೆ. ಓಕೆ, ಅದಕ್ಕೆ ಅನ್ಸುತ್ತೆ ಈಗ ಮೋಸ್ಟ್ ಆಫ್ ದ ಟೈಮ್ ಯಾವುದಾದ್ರೂ ಮನೆಯಲ್ಲಿ ಫಂಕ್ಷನ್ ಇತ್ತು ಅಥವಾ ಜಾಸ್ತಿ ಜನ ಯಾರಾದರೂ ಗ್ಯಾದರ್ ಆಗಿದ್ರೆ ಅಲ್ಲಿದ್ದಾಗ ಹೆಚ್ಚು ನಮಗೆ ಶೆಕೆ ಆಗುತ್ತೆ. ಅಂದರೆ ಎಷ್ಟೇ ಫ್ಯಾನ್ಗಳಿದ್ರು, ಕೂಲರ್ಸ್ ಇದ್ರೂ ಕೂಡ ಅಲ್ಲಿ ಎಫೆಕ್ಟ್ ಅಂತ ಅನಿಸೋದಿಲ್ಲ. ಮೇ ಬಿ ನೀವು ಹೇಳ್ದಂಗೆ ಆ ಸೈನ್ಸ್ ಎಲ್ಲೂ ವರ್ಕ್ ಆಗಿರ್ಬೋದು. ಅಂದರೆ ಹೆಚ್ಚು ಅವರು ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆ ಬಿಡೋ ಅಂಥದ್ದು, ಅಂದರೆ ಬಿಸಿ ಗಾಳಿ ಹೊರಗಡೆ ಹೋಗೋದು, ಗಾಳಿಯನ್ನು ತಗೊಳ್ಳೋ ಅಂಥದ್ದು, ಮೇ ಬಿ ಅದು ಕೂಡ ಒನ್ ಆಫ್ ದ ರೀಸನ್ಸ್ ಆಗಿರ್ಬೋದಲ್ವ ಸರ್? ಡಾಕ್ಟರ್, ಹಾಗಿದ್ರೆ ಈಗ ಹೀಟ್ ಸ್ಟ್ರೋಕ್ ಆಗೋ ಅಂಥದ್ದು ರಿಸ್ಕ್ ಫ್ಯಾಕ್ಟರ್ ಯಾರಿಗೆಲ್ಲ ಹೆಚ್ಚು ಅಂತ ನೋಡಿದಾಗ, ಒಂದು ನೀವು ಹೇಳಿದ್ರಿ ಲೈಕ್ ಎಕ್ಸ್ಟ್ರೀಮ್ ಏಜ್ ಗ್ರೂಪಲ್ಲಿ, ಒಂದು ಸಣ್ಣ ಮಕ್ಕಳಿಗೆ ಮತ್ತು ವಯಸ್ಸಾದವರಲ್ಲಿ ಇದು ಹೆಚ್ಚಾಗಬಹುದು ಅಂತ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥ ಕಂಡೀಷನ್, ಆ್ಯಸ್ ಯೂಶುವಲ್ ನೀವು ಹೇಳ್ದಂಗೆ ನಿಮ್ಮ ಡೆಸಿಗ್ನೇಷನಲ್ಲೂ ಕೂಡ ಇತ್ತು ಡಯಾಬಿಟಲಾಜಿಸ್ಟ್ ಮತ್ತು ಲೈಕ್ ಥೈರಾಯ್ಡ್ ಡಿಸಾರ್ಡರ್ ಬಗ್ಗೆ ಕೂಡ ನೀವು ಸ್ಪೆಷಲಿಸ್ಟ್ ಅಂತ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಯಾರಿಗಾದರೂ ಡಯಾಬಿಟೀಸ್ ಇತ್ತು ಅಥವಾ BP ಇತ್ತು ಅಥವಾ ಥೈರಾಯ್ಡ್ ಇಶ್ಯೂಸ್ ಇತ್ತು, ಈ ಥರದ ಹೆಲ್ತ್ ಕಂಡೀಷನ್ ಇದ್ದವರು ಹುಷಾರಾಗಿರ್ಬೇಕಾಗತ್ತಾ? ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಏನಾದರೂ ಒಂದು ಸ್ವಲ್ಪ ನಾರ್ಮಲ್ ಜನರಿಗಿಂತ ಜಾಸ್ತಿ ಇರುತ್ತಾ ಹೇಗೆ ಅಂತ? 100%. ಒಂದು ನಾವಾಗಲೇ ಹೇಳ್ದಂಗೆ ಎಕ್ಸ್ಟ್ರೀಮ್ಸ್ ಆಫ್ ಏಜ್, ಚಿಕ್ಕ ಮಕ್ಕಳಿಗೆ ಅಥವಾ ತುಂಬ ವಯಸ್ಸಾದವರಿಗೆ ಈ ಥರ್ಮೋ ರೆಗ್ಯುಲೇಟರಿ ಫಂಕ್ಷನ್ಸ್ ಎಲ್ಲ ಆಪ್ಟಿಮಲಿ ಫಂಕ್ಷನ್ಸ್ ಆಗ್ತಿರಲ್ಲ. ಓಕೆ. ಸೊ ಒಂದು ಚಿಕ್ಕ ಮಕ್ಕಳಲ್ಲಿ ಇನ್ನೂ ಫುಲ್ಲಿ ಡೆವಲಪ್ ಆಗದೇನೆ ಇರಬಹುದು, ಲೈಕ್ ಸ್ವೆಟ್ ಗ್ಲ್ಯಾಂಡ್ಸ್. ಸೊ ಅವಾಗ ಸ್ವೆಟ್ ಆಗಿ ಹೀಟ್ ಡೆಸಿಪೇಷನ್ಸ್ ಆಗದೇನೆ ಇರ್ಬೋದು. ಅಥವಾ ತುಂಬ ಏಜ್ ಆದವರಿಗೆ ಹೈಪೋಥಾಲಮಿಕ್ ಡಿಸ್ಫಂಕ್ಷನ್ಸ್, ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲೇ ಡಿಸ್ಫಂಕ್ಷನ್ಸ್ ಇರಬಹುದು. ಆ ಕಾರಣಗಳಿಂದ ಅವ್ರಿಗೆ ಕೋರ್ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋ ಕೆಪಾಸಿಟಿ ಆಪ್ಟಿಮಲ್ ಆಗಿರಲ್ಲ, ಕಳ್ಕೊಂಡಿರ್ತಾರೆ. ಸೊ ದೇ ಆರ್ ವಲ್ನರಬಲ್. ನಾವು ಸಿಮಿಲರ್ಲಿ ನಾವು ಹೇಳಿದಂಗೆ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಲೈಕ್ BP ಇರ್ಬೋದು, ಶುಗರ್ ಇರ್ಬೋದು, ಥೈರಾಯ್ಡ್, ಸ್ಪೆಸಿಫಿಕಲಿ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಸೊ ಹಾರ್ಟ್ ಫೇಲ್ಯೂರ್ ಇರ್ಬೋದು, ಕಿಡ್ನಿ, ಲಿವರ್, ಲಂಗ್ ಫೇಲ್ಯೂರ್ ಇರ್ಬೋದು. ಇದು ಯಾವುದೇ ಒಂದು ನೋಡಿಕೊಂಡಾಗ ಬಿಕಾಸ್ ಆಫ್ ಸೋ ಮೆನಿ ಚೇಂಜಸ್ ಇನ್ ದ ಬಾಡಿ, ಅಗೇನ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರ್ಬೋದು, ಸ್ಕಿನ್ ಆಪರೇಷನ್ಸ್ ಆಗಿ ಸ್ವೆಟ್ ಗ್ಲ್ಯಾಂಡ್ಸಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಸ್ಕಿನ್ ಇಟ್ ಸೆಲ್ಫ್ ಫಂಕ್ಷನ್ಸೇ ಕಡಿಮೆ ಆಗಿರುತ್ತೆ. ಸೊ ಕ್ರಾನಿಕ್ ಡಯಾಬಿಟೀಸಲ್ಲಿ ಸ್ಕಿನ್ ಇಸ್ ಲಾರ್ಜೆಸ್ಟ್ ಆರ್ಗನ್ ಆ್ಯಕ್ಚುಲಿ. ಎಲ್ಲ ರೀತಿ ಫಂಕ್ಷನ್ಸ್ ಇರುತ್ತೆ. ಏಜ್ ಆದಂಗೆ, ತೊಂದರೆ ಆದಂಗೆ ಫಂಕ್ಷನ್ಸ್ ಎಲ್ಲ ಕಡಿಮೆ ಆಗೋದಾಗ ಸೊ ಆಪ್ಟಿಮಲಿ ಫಂಕ್ಷನ್ಸ್ ಆಗಲ್ಲ. ಆವಾಗ ಈ
ತೊಂದರೆಗಳು ಜಾಸ್ತಿ ಈ ಪೀಪಲಲ್ಲಿ ಆಗುತ್ತೆ ಕಂಪೇರ್ ಟು ನಾರ್ಮಲ್ ಪೀಪಲ್. ಅಫ್ಕೋರ್ಸ್ 100% ಜಾಸ್ತಿ ಆಗುತ್ತೆ. ಓಕೆ ಓಕೆ ಆ ರೀತಿ. ಓಕೆ, ಆಗಲೇ ಪ್ರಶ್ನೆ ಕೇಳಿದೆ ಸರ್, ಅಂದರೆ ಸಿಂಪ್ಟಮ್ಸ್ ಯಾವುದ್ರೆಲ್ಲ ಇರುತ್ತೆ, ಯಾವಾಗ ಅಲರ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ. ಸೊ ಯಾವ ಮೂಮೆಂಟಲ್ಲಿ ಎಚ್ಚೆತ್ಕೋಬೇಕಾಗತ್ತೆ, ಅಥವಾ ಒಬ್ಬ ವ್ಯಕ್ತಿಗೆ ಹೀಟ್ ಸ್ಟ್ರೋಕ್ ಆಗ್ತಾ ಇದೆ ಅಥವಾ ಬಿಸಿಲಿನಿಂದ ಅವರಿಗೆ ಆಗ್ತಾ ಇಲ್ಲ ಅಂದಾಗ ಯಾವೆಲ್ಲ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರುತ್ತೆ ಅಂತ? ಸೊ ನಾನು ಆಗಲೇ ಹೇಳ್ದಂಗೆ ಹೀಟ್ ಎಕ್ಸಾಷನ್ ಮತ್ತು ಹೀಟ್ ಸ್ಟ್ರೋಕ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಯಾರ್ಯಾರು ಇದಕ್ಕೆ ಎಚ್ಚೆತ್ಕೋಬೇಕು ಅಂತ ಒಂದು ಲಿಸ್ಟ್ ಔಟ್ ಮಾಡೋದಾದರೆ, ನಾನು ಹೇಳ್ದಂಗೆ ಫಸ್ಟು ಚಿಕ್ಕ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ತುಂಬ ವಯಸ್ಸಾದವ್ರಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸಮ್ಮರಲ್ಲೇ ಕಾನ್ಸಂಟ್ರೇಟ್ ಮಾಡಬೇಕು. ಔಟ್ಡೋರ್ ಆಕ್ಟಿವಿಟೀಸ್ ಮಾಡ್ತಿರ್ತಾರಲ್ಲ, ಕಾರ್ಮಿಕರು ಅಥವಾ ಕಾರ್ಮಿಕರಾಗ್ಲಿ, ಸ್ಟೂಡೆಂಟ್ಸ್, ಟ್ರಾಫಿಕ್ ಪೊಲೀಸು, ಸ್ಟೂಡೆಂಟ್ಸ್ ಹೋಗಿ ಆಟ ಆಡ್ತಿರ್ತಾರೆ, ಸ್ಪೋರ್ಟ್ಸ್, ಅಥವಾ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಬಿಟ್ಟು ಟೂರ್ಸ್ ಅಂಡ್ ಟ್ರಿಪ್ಸ್ ಹೊರಗಡೆ ಹೋಗ್ತಿರ್ತಾರಲ್ಲ ತುಂಬ ಕಡೆ ಎಲ್ಲ. ಸೊ ಸಮ್ಮರ್ ಟ್ರಿಪ್ಸ್, ಸಮ್ಮರ್ ಹಾಲಿಡೇಸ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಬಿಕಾಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚೇಂಜ್ ಆದಾಗ ಅಕ್ಲಿಮಟೈಸೇಷನ್ಸ್ ಆಗಿರಲ್ಲ, ಅಂದರೆ ಹೊಂದಾಣಿಕೆ ನೀವು ಹೇಳ್ದಂಗೆ. ಸೊ ಈವನ್ ಹೀಟ್ ಸ್ಟ್ರೋಕ್ ಪ್ರಿವೆಂಟ್ ಮಾಡೋದಕ್ಕೂ ಸ್ಲೋ ಅಕ್ಲಿಮಟೈಸೇಷನ್ಸ್ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಸ್ಲೋ, ಲೈಕ್ ಈಗ ನಾವು ಇಲ್ಲಿರ್ತೀವಿ, ಯಾಕೋ ಕೆಲಸಕ್ಕೆ ಅಂಟಾರ್ಟಿಕಾಗಿ ಹೋಗ್ಬೇಕು, ಯಾವ್ಯಾವ ಡೆಸರ್ಟ್ಗೆ ಹೋಗಬೇಕು, ಸೊ ಸಡನ್ನಾಗಿ ಹೋಗಲ್ಲ ತಾನೆ. ಸೊ ಅದನ್ನು ನೀವು ಅಲ್ಲಿ ಹೋಗಿ ಕೆಲವು ದಿನ ಇದ್ದು, ಈಗ ನೀವು ಇದೇ ತೊಗೊಳ್ಳಿ, ಹಿಮಾಲಯಸ್ ತೊಗೊಳ್ಳಿ. ಸೊ ನಿಮಗೆ ಹಿಮಾಲಯ ಹೈಕ್ ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟು ಬೇಸ್ ಕ್ಯಾಂಪಲ್ಲಿ ಕರ್ಕೊಂಡೋಗಿ 1 ವೀಕ್ ಇಟ್ಟು ಮತ್ತೆ ಸ್ಲೋಲಿ ನೆಕ್ಸ್ಟ್ ಕ್ಯಾಂಪು, ಫಸ್ಟ್ ಸೆಕೆಂಡ್ ಥರ್ಡ್ ಹೀಗೆ ಹೋಗ್ತಾರೆ. ಅಂದರೆ ನಿಧಾನಕ್ಕೆ ನಮ್ಮ ದೇಹ ಅಡ್ಜಸ್ಟ್ ಆಗೋ ತನಕ ವಾತಾವರಣಕ್ಕಷ್ಟೇ ಹೊರತು ಬಾಡಿ ಟೆಂಪ್ರೇಚರ್ಗಲ್ಲ. ನೀವು ಹಿಮಾಲಯಕ್ಕೆ ಹೋದ್ರೂ ಒಳಗಡೆ ಕೋರ್ ಬಾಡಿ ಟೆಂಪ್ರೇಚರ್ ಅಷ್ಟೇ ಇರುತ್ತೆ. ಬಟ್ ಅಕ್ಲಿಮಟೈಸೇಷನ್ಸ್ ಅಥವಾ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡೋದು ಹೇಗೆ ಏನಂತಂದರೆ, ನಮ್ಮ ಬಾಡಿ ಟೆಂಪ್ರೇಚರ್ನ ಅಷ್ಟೇ ಪ್ರಿಸರ್ವ್ ಮಾಡೋದಕ್ಕೆ ಹೇಗೆ ಹೊಂದಾಣಿಕೆ ಆಗಬೇಕು, ಅಂದರೆ ಹೀಟ್ ಹೆಂಗೆ ಕನ್ಸರ್ವ್ ಮಾಡಬೇಕು ಅಥವಾ ಹೀಟ್ ಎಷ್ಟು ಆಚೆ ಕಳಿಸ್ಬೇಕು, ಸೊ ದಟ್ ನಮ್ಮ ಬಾಡಿ ಟೆಂಪ್ರೇಚರ್ ಇಷ್ಟೇ ಉಳಿಬೇಕಾ, ಸಡನ್ ಆಗಿ ಚೇಂಜ್ ಆಗಲ್ಲ. ಆ ಕಾರಣಕ್ಕೆ ಸ್ಲೋಲಿ ಇದಾಗಬೇಕು. ಸೊ ಯಾವಾಗ ಈ ಥರ ಸ್ಲೋಲಿ ಚೇಂಜ್ ಆಗಲ್ಲ, ಆವಾಗ ಇದು ಈ ಸ್ಪೆಕ್ಟ್ರಮ್ ಆಫ್ ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ ನೋಡ್ತೇವೆ. ಸೊ ಅದು ನಾ ಹೇಳ್ದಂಗೆ ಈ ಥರದ ಜನಗಳಲ್ಲಿ ಕಾಮನ್ನು. ಸ್ಪೆಸಿಫಿಕಲಿ ನೀವು ನೋಡಬಹುದು ಕೋಸ್ಟಲ್ ರೀಜನ್ಸ್, ಓಕೆ, ಕರಾವಳಿ ಪ್ರದೇಶದಲ್ಲಿ ನೀವು ನೋಡಿದ್ರೆ ಹೊರಗಡೆಯಿಂದ ಹೋದವರು, ಸಮ್ಮರ್ ಹಾಲಿಡೇಸ್ಗೆ ಬೀಚಲ್ಲೋ ಆ ಪ್ರದೇಶದಲ್ಲೋ ಹೋದವ್ರಿಗೆ ತುಂಬ ಹೀಟ್ ಎಕ್ಸ್ಪೋಜರ್ಸು ಇದು ಎಲ್ಲ ಆದವ್ರಿಗೆ ಜಾಸ್ತಿ ಇದು. ಏನಕ್ಕಂದರೆ ಈ ಕರಾವಳಿ ಪ್ರದೇಶದಲ್ಲಿ ಈ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಓಕೆ, ತುಂಬ ಟೆಂಪ್ರೇಚರ್ ಇರುತ್ತೆ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಅಂದರೆ ಈ ಆ ಏರಲ್ಲಿ ಹೀಟ್ ತುಂಬ ಇರುತ್ತೆ ಅಂತ ಅರ್ಥ. ಹೀಟ್ ಕನ್ಸರ್ವ್ ಆಗಿಬಿಡುತ್ತೆ, ಅಲ್ಲೇ ಇರುತ್ತೆ. ಪ್ಲಸ್ ಅಲ್ಲೆಲ್ಲ ಏರ್ ಕರೆಂಟ್ ಸಹ ಜಾಸ್ತಿ ಇರಲ್ಲ, ಗಾಳಿ ಬೀಸೋದೆಲ್ಲ ತುಂಬ ಇರಲ್ಲ. ಸೊ ಆವಾಗ ಏನಾಗುತ್ತೆ, ತುಂಬ ಹೀಟ್ ಜಾಸ್ತಿ ಕರಾವಳಿ ಪ್ರದೇಶದಲ್ಲಿ, ಹ್ಯುಮಿಡಿಟಿ ಜಾಸ್ತಿ, ಏರ್ ಕರೆಂಟ್ ಕಡಿಮೆ. ಇದಾದಾಗ ತುಂಬ ಹೈ ಟೆಂಪ್ರೇಚರ್ ಇರುತ್ತೆ. ಅಲ್ಲಿನ ಪ್ರದೇಶದಲ್ಲಿ ಮೊದಲಿಂದ ಇದ್ದವರಿಗೆ ಅಕ್ಲಿಮಟೈಸ್ ಆಗಿರ್ತಾರೆ, ಏನಾಗಿರಲ್ಲ. ನಾವು 3-4 ದಿನಕ್ಕೆ ಹೋಗಿರ್ತೀವಿ, ಬೆಳಗ್ಗೆಯಿಂದ ರಾತ್ರಿ ತನಕ ಆಚೆ ಇರ್ತೀವಿ, ಸನ್ನಲ್ಲಿರ್ತೀವಿ, ಆವಾಗಲೇ ಇದು ಆಗ ಶುರುವಾಗುತ್ತೆ. ಅದರಲ್ಲಿ ಹೀಟ್ ಎಕ್ಸಾಷನ್ ಅಂತ ಹೇಳಿದ್ರೆ, ಸೊ ನಾಸಿಯಾ, ವಾಮಿಟಿಂಗು, ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ವಾಮಿಟಿಂಗ್ ಆಗೋದು, ವಾಂತಿ ಬರೋ ಥರ ಅನ್ಸೋದು, ತಲೆ ಸುತ್ತಾಗೋದು, ಮೈಕೈಯೆಲ್ಲ ನೋವಾಗೋದು, ಸೊ ಮಜಲ್ ಒಂಥರ ಸ್ವಲ್ಪ ಟ್ವಿಚಿಂಗ್ಸ್ ಥರ ಅನಿಸೋದು, ಯೂರಿನ್ ಕಡಿಮೆ, ಬ್ರೀದಿಂಗ್ ಸ್ವಲ್ಪ ಜಾಸ್ತಿ, ಕಣ್ಣು ಸ್ವಲ್ಪ ಮಂಜಾಗಬಹುದು, ತುಂಬ ನೀರು ಕುಡಿಬೇಕನ್ಸೋದು, ಓಡಾಡೋಕ್ಕಾಗ್ತಾ ಇಲ್ಲ, ಸೊ ನಿದ್ದೆ ಬರಲ್ಲ, ರೆಸ್ಟ್ಲೆಸ್ನೆಸ್ಸು, ಇದೆಲ್ಲ ಶುರುವಾಗುತ್ತೆ. ಓಕೆ, ಇದು ಹೀಟ್ ಎಕ್ಸಾಷನ್. ಇದು ಎಲ್ಲ ಹೀಟ್ ಎಕ್ಸಾಷನ್. ಓಕೆ, ಹೀಟ್ ಸ್ಟ್ರೋಕ್ ಅಂದಂಗೆ ನೀವು ಆವಾಗಲೇ ಹೇಳ್ದಂಗೆ. ಬಟ್ ಈ ಸಿಂಪ್ಟಮ್ಸ್ಗಳೆಲ್ಲ ನಾವು ಸಮ್ಮರಲ್ಲೇ ಇದು ಕಾಮನ್ ಬಿಡಪ್ಪ ಅಂತ ಅನ್ಕೊಂಡಿರ್ತೀವಿ, ಕ್ಯಾಶುವಲ್ ಆಗಿ. ಇಲ್ಲ ಸಿ ಏನಂದ್ರೆ, ಇಲ್ಲೂ ಸಹ ನಾವು ದಿನಗಳಲ್ಲಿ ನೋಡ್ತೀವಿ ಎಕ್ಸ್ಟ್ರೀಮ್ಸ್ ಆಫ್ ಏಜಲ್ಲಿ, ನಮ್ಮ ವರ್ಷಾನುಗಟ್ಲೆ ನಾವು ಶುಗರು, BP, ಥೈರಾಯ್ಡು ಏಜ್ ಆದವ್ರಿಗೆಲ್ಲ ನೋಡ್ತಾನೆ ಇರ್ತೀವಿ. ತುಂಬ ಜನ ಈ ಸಮ್ಮರಲ್ಲಿ ಎಲ್ಲ ಪ್ಯಾರಾಮೀಟರ್ಸು ನಾರ್ಮಲ್ ಇರುತ್ತೆ, ತುಂಬ ಸುಸ್ತು, ಸಂಕಟ ಅಂತಾನೆ ಬರ್ತಾ ಇರುತ್ತೆ. ದಟ್ ಈಸ್ ಆಲ್ಸೋ ಆ್ಯಕ್ಚುಲಿ ಹೀಟ್ ಎಕ್ಸಾಷನ್. ಓಕೆ, ಸೊ ನೀವು ಅದಕ್ಕೆ ಶುಗರ್ ನೋಡೋದು, ಥೈರಾಯ್ಡ್ ನೋಡೋದು, BP ನೋಡೋದು, ಇದೆಲ್ಲ ನೋಡ್ಬಿಟ್ಟು ಎಲ್ಲ ನಾರ್ಮಲ್ ಇದೆ ಹೋಗಿ ಏನಿಲ್ಲ ಅಂತ ಹೇಳಿ ಕಳಿಸೋದಲ್ಲ. ದೇ ಆರ್ ವಲ್ನರೇಬಲ್. 75 ಏಜ್ ಆಗಿರುತ್ತೆ, ಶುಗರ್ BP ಎಲ್ಲ ಇರುತ್ತೆ, ಚೆನ್ನಾಗೇ ಇದ್ದರು, ಗೊತ್ತಿದ್ದಂಗೆ ಸೀಸನ್ ಎಂಟ್ರ್ ಆಯ್ತು,
ನಿಮಗೆ ಒಂದು ಡಯಾಗ್ನೋಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಡಯಾಗ್ನೋಸ್ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ಮತ್ತೆ ಎಲ್ಲ ಶುಗರ್, ಬಿ ಪಿ, ಥೈರಾಯ್ಡ್ ಇದೆಲ್ಲ ನೋಡಿ ನಾವು ಎಲ್ಲ ಚೆನ್ನಾಗಿದೆ ಹೋಗಿ ಅಂದರೆ ದೇ ಕಂಟಿನ್ಯೂ ಟು ಸಫರ್ ಅನ್ನೋಯಿಂಗ್. ಸುಮ್ಮನೆ ಸುಸ್ತು, ಸಂಕಟ, ನಿದ್ದೆ ಬರ್ತಿಲ್ಲ, ರೆಸ್ಟ್ಲೆಸ್ನೆಸ್, ದಟ್ ಈಸ್ ಆಲ್ಸೋ ಹೀಟ್ ಎಕ್ಸಾಷನ್. ದಟ್ ಈಸ್ ಆಲ್ಸೋ ಎ ಸಿಂಪ್ಟಮ್ಸ್. ಸೊ ನೀವು ಟೂರು ಟ್ರಿಪ್ ಹೋಗ್ಬೇಕಂತಿಲ್ಲ, ಮನೇಲಿದ್ರೂ ಸಹ ಈ ಇದರಲ್ಲಿ ವಲ್ನರಬಲ್ ಪೀಪಲ್, ಆ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಪೀಪಲ್ಗೆ ಸಹ ಆಗುತ್ತೆ ಆ ಥರ. ಓಕೆ, ನೆಕ್ಸ್ಟು ಹೀಟ್ ಸ್ಟ್ರೋಕ್ ಅಂತ ಬಂದರೆ ಇದೆಲ್ಲ ಇರ್ಬೋದು. ಸೊ ಸ್ಟ್ರೋಕ್ ಇಟ್ ಸೆಲ್ಫ್ ಲೈಕ್ ಡಿನೋಟ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಅಂತ. ಸೊ ಸ್ಟ್ರೋಕ್ ಅಂದ ತಕ್ಷಣ ಜನ ನಾರ್ಮಲ್ ಆಗಿ ಏನು ನಮಗೆ ಸೆರಿಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, CVA. ಅದಕ್ಕೆ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ಸೊ ಸೆರಿಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂದರೆ ಬ್ಲಡ್ ವೆಸಲ್ ಇದರ ಬ್ಲಾಕ್ ಆಗ್ಬೋದು ಅಥವಾ ಒಡ್ಕೊಂಡು ರಕ್ತಸ್ರಾವ ಆಗ್ಬಿಟ್ಟು ಆಗ್ಬೋದು. ಇಸ್ಕಿಮಿಕ್ ಸ್ಟ್ರೋಕ್ ಅಂತೀವಿ ಅಥವಾ ಹೆಮೊರೇಜಿಕ್ ಸ್ಟ್ರೋಕ್ ಅಂತೀವಿ, ಆ ಥರ ಬ್ಲಾಕ್ ಅಥವಾ ಇದೆ. ಸೊ ಅದು ಬೇರೆ. ಸೊ ಇಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ಹೈ ಟೆಂಪ್ರೇಚರ್ಸು ಬಾಡಿಲಿ ಎಲ್ಲ ಸೆಲ್ಸ್, ಸ್ಪೆಸಿಫಿಕಲಿ ನ್ಯೂರಾನ್ಸ್, ದೇ ಆರ್ ವೆರಿ ಸೆನ್ಸಿಟಿವ್. ನ್ಯೂರಾನ್ಸ್ ಆರ್ ದ ಸೆಲ್ಸ್ ಇನ್ ದ ಬ್ರೈನ್ ಅಲ್ವಾ. ಸೊ ದೇ ಡೋಂಟ್ ಫಂಕ್ಷನ್ ಪ್ರಾಪರ್ಲಿ. ಎಲೆಕ್ಟ್ರೋಲೈಟ್ಸ್ ವ್ಯತ್ಯಾಸ ಆಗ್ತದೆ, ಸೋಡಿಯಂ ಕಡಿಮೆ ಆಗ್ತದೆ, ಪೊಟ್ಯಾಷಿಯಮ್ ಜಾಸ್ತಿ ಆಗ್ತದೆ, ಕ್ಯಾಲ್ಶಿಯಂ ಜಾಸ್ತಿ ಆಗೋಗುತ್ತೆ. ತುಂಬ ಇದಾದರೆ ಕಿಡ್ನಿ ಫಂಕ್ಷನ್ಸ್ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಯೂರಿನ್ ಜಾಸ್ತಿ ಹೋಗಲ್ಲ, ಕಿಡ್ನಿ ಬೈ ಪ್ರಾಡಕ್ಟ್ಸ್ ಬ್ಲಡ್ ಯೂರಿಯಾ, ನೈಟ್ರೋಜನ್ ಮತ್ತು ಕ್ರಿಯಾಟಿನ್ ಎಲ್ಲ ಜಾಸ್ತಿ ಆಗೋಗುತ್ತೆ, ಅಮೋನಿಯಾ ಜಾಸ್ತಿ ಆಗುತ್ತೆ. ಇದೆಲ್ಲರದಿಂದ ಇಟ್ ವಿಲ್ ಸ್ಟಾರ್ಟ್ ಅಫೆಕ್ಟಿಂಗ್ ದ ಬ್ರೈನ್. ಅಂದರೆ ಹೀಟ್ ಸ್ಟ್ರೋಕ್ಗೆ ಹೀಟ್ ಎಕ್ಸಾಷನ್ಸ್ಗೆ ಡಿಫ್ರೆನ್ಸು. ಇಟ್ ಇನ್ವಾಲ್ವ್ಸ್ ಪ್ರೈಮರಿಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸಿಂಪ್ಟಮ್ಸ್ ಆಲ್ಸೋ. ತುಂಬ ಡ್ರೌಸಿ ಆಗೋದು, ಮಾತು ತೊದಲಾಗೋದು, ನಡೆಯೋದಕ್ಕೆ ಆಗಲ್ಲ. ಸೊ ಒಂಥರ ಅನ್ಕಾನ್ಷಿಯಸ್ ಥರ, ಫಿಟ್ಸ್ ಬರ್ಬೋದು, ಕೋಮಾಗೂ ಸಹ ಹೋಗ್ಬೋದು. ಓಕೆ, ಫಿಟ್ಸು ಬರ್ಬೋದು, ಕೋಮಾಗೂ ಸಹ ಹೋಗಬಹುದು. ಸೊ ಇದನ್ನೇ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹೀಟ್ ಸ್ಟ್ರೋಕ್, ಹೀಟ್ ಎಕ್ಸಾಷನ್ಸ್ ಅಲ್ಲಿ ಡಿಫ್ರೆನ್ಸು ವೆನ್ ಮೆಜಾರಿಟಿ ಆಫ್ ದ ಸಿಂಪ್ಟಮ್ಸ್ ಆರ್ ಪ್ರೈಮರಿಲಿ ರಿಲೇಟೆಡ್ ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ವಾಲ್ವ್ಮೆಂಟ್, ಎಕ್ಸ್ಟ್ರೀಮ್, ಆವಾಗ ಅದನ್ನು ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇಟ್ಸ್ ಅ ವೆರಿ ಸೀರಿಯಸ್ ಕಂಡೀಷನ್ ಇನ್ ಫ್ಯಾಕ್ಟ್. ಆ ರೀತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ನ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಇರುತ್ತೆ, ಸೊ ಯಾವಾಗ ಎಚ್ಚೆತ್ಕೋಬೇಕಾಗತ್ತೆ, ನಮ್ಮ ದೇಹವನ್ನು ವಿಶೇಷವಾಗಿ ಈ ಒಂದು ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿ ನೋಡ್ಕೋಬೇಕು, ಹೈಡ್ರೇಷನ್ ಯಾಕಷ್ಟು ಮುಖ್ಯ ಆಗುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀಟ್ ಸ್ಟ್ರೋಕ್ನ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.